ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ನಾವು ಅಧ್ಯಾತ್ಮಶಾಸ್ತ್ರ ಪರಿಭಾಷೆ ಅದರಲ್ಲಿ ಪೇಜ್ ನಂಬರ್ 20ನಲ್ಲಿ ಕೊನೆಯ ಪ್ಯಾರ 23 ಅಲ್ಲಿಂದ ಮಾಡಬೇಕಾಗಿದೆ, ಮಾಡೋಣ. ಓಕೆ. ಇಲ್ಲಿ ವ್ಯವಹಾರ ಅಥವಾ ಲೋಕದಲ್ಲಿ ಇರೋ ಕಾರ್ಯಕಾರಣ ಭಾವ ಅಂತ ನಾವು ಏನು ಹೇಳ್ತೀವೋ ಅದು ಇಲ್ಲಿ ಆತ್ಮನಿಗೆ ನಾವು ಹೇಳಬೇಕಾದ್ರೆ ಅದು ಹೊಂದೋದಿಲ್ಲ. ಯಾಕೆ ಅಂತಂದರೆ ಈ ಕಾರ್ಯ ಕಾರಣ ಮತ್ತು ಕಾಲ ದೇಶದಲ್ಲಿರಬೇಕು, 2 ವಸ್ತುಗಳು ಇರಬೇಕು. ಆದ್ದರಿಂದ ಮಡಿಕೆ ಮಣ್ಣು ಕಾರಣ, ಮಡಿಕೆ ಕಾರ್ಯ, ಹೀಗೆಲ್ಲ ನಾವು ಹೇಳ್ತಾ ಇರ್ತೀವಿ. ಇಲ್ಲಿ ಹೊಂದುತ್ತೆ. ಅದಕ್ಕೋಸ್ಕರ ಪರಮಾತ್ಮನು ಕಾರ್ಯ ಕಾರಣ ಭಾವವನ್ನು ಮೀರಿರ್ತಾನೆ ಅಂತ ನಿನ್ನೆ ಕೂಡ ಸ್ವಲ್ಪ ನೋಡಿದ್ದಾಯಿತು. ಈಗ ಅದರ ಜೊತೆಗೆ ಈಶ್ವರೇಶಿತವ್ಯ, ಈಶ್ವರ ಈಶಿತವ್ಯ 2 ಬರುತ್ತೆ. ಮುಂದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಅದನ್ನು ನಾವು ನೋಡೋಣ. ಆದ್ದರಿಂದ ಈ ಸಂಸಾರಿಗಳಾದ ಜೀವರುಗಳಿಗೆ ಅವರವರ ಕರ್ಮಕ್ಕನುಗುಣವಾಗಿ ಬೀಜದಿಂದ ಮೊಳಕೆ ಉಂಟಾಗುವ ಹಾಗೆ ಅವರವರ ಕರ್ಮಕ್ಕೆ ತಕ್ಕಂತೆ ಆಯಾ ಜನ್ಮಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಮತ್ತು ಆ ಜನ್ಮಗಳು ಬಂದ ಮೇಲೆ ಜನ್ಮ ಹುಟ್ಟಿದ ಮೇಲೆ ಮತ್ತೆ 6 ಬದಲಾವಣೆಗಳು, ತಿರ್ಗಾ ಸಾಯೋದು, ಸತ್ ಮೇಲೆ ತಿರ್ಗಾ ಹುಟ್ಟೋದು, ಈ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಈ ಸಂಸಾರ ಅನ್ನೋದು ಅನಾದಿಯಾಗಿರುತ್ತೆ, ಅನಾದಿಯಾಗಿರುತ್ತೆ ಅಂತ ಹೇಳ್ತಾರೆ. ಈಶ್ವರನು ಜೀವರ ಕರ್ಮಗಳಿಗೆ ಅನುಸಾರವಾಗಿ ಅವರವರಿಗೆ ಬೇರೆ ಬೇರೆ ಜನ್ಮಗಳು, ಭೋಗಕ್ಕೆ ತಕ್ಕಂಥ ಶರೀರವನ್ನು ಮತ್ತು ತನ್ನ ಸುತ್ತಮುತ್ತಲಿರೋ ವಾತಾವರಣವನ್ನು ಭಗವಂತ ಸೃಷ್ಟಿ ಮಾಡ್ತಾ ಇರ್ತಾನೆ ಅಂತ ನಾನು ಹೇಳಬೇಕಾಗುತ್ತೆ. ಆದ್ದರಿಂದ ನಿನ್ನೆ ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದ್ದಾಯಿತು, ಸುಮ್ಮನೆ ಮುಂದಕ್ಕೆ ಹೋಗೋಣ. ಆದ್ದರಿಂದ ಆತ್ಮನಿಗೆ ಯಾವ ಸಾಧನ ಸಾಮಗ್ರಿಯೂ ಇಲ್ಲದಿದ್ದರೂ ತಾನೇ ಜಗದ್ರೂಪವಾಗಿ ತೋರಿಕೊಳ್ಳುತ್ತಲೂ ಇರುವನು. ಇಲ್ಲಿ ನಿಜವಾಗ್ಲೂ ಸೃಷ್ಟಿ ಆಗಿಲ್ಲ, ಆದರೂ ಕೂಡ ಅದು ಸೃಷ್ಟಿ ವಿಚಾರ ಹೇಳುವಾಗ ಹೇಗೆ ಅಲ್ಲಿ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ ಅಂತ ಹೇಳ್ತೀವೋ, ಇಲ್ಲೂ ಹಾಗೆ ಪರಮಾತ್ಮನಿಗೆ ಹೇಳ್ತೀವಿ. ಇವೆಲ್ಲ ಅಧ್ಯಾರೋಪ ದೃಷ್ಟಿಯಿಂದ ನಮ್ಮನ್ನು ಆತ್ಮತತ್ವದಲ್ಲಿ ನಿಲ್ಲಿಸೋದಕ್ಕೋಸ್ಕರ ಹೊರತು ಇವು ಬರೀ ಉಪಾಯಗಳು, ಇವು ಸತ್ಯವಲ್ಲ ಅನ್ನೋದು ನಮ್ಗೆ ಚೆನ್ನಾಗಿ ಮನದಟ್ಟಾಗಿದೆ. ಯಾಕೆ ಅಂತಂದರೆ ಪರಮಾತ್ಮನೇ ಈ ಪ್ರಪಂಚವಾಗಿ ಪ್ರತಿಯೊಂದಾಗಿ ತೋರ್ತಾ ಇದ್ದಾನೆ. ನಾವು ಪರಮಾರ್ಥ ಚಿಂತಾಮಣಿ ನೋಡುವಾಗ ಅವಸ್ಥೆಗಳು ಅಂದರೆ ಏನು, ಪರಮಾತ್ಮನು ತೋರಿಕೊಳ್ಳುವ ಬಗೆ ಅಂತ ಹೇಳ್ತಾ ಇದ್ರು. ಅಲ್ಲಿಗೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅಂದರೆ ಏನಪ್ಪ ಅಂದರೆ ಪರಮಾತ್ಮನು ತೋರಿಕೊಳ್ಳುವ ಬಗೆ ಅಷ್ಟೇ. ಆದ್ದರಿಂದ ಎಲ್ಲವೂ ಪರಮಾತ್ಮನೇ ಹಾಗೆ ತೋರ್ಕೊತಾ ಇದ್ದಾನೆ ಅಂತ ಹೇಳಿ ನಿನ್ನೆ ಇದು ಜ್ಞಾನಿಗೆ ಅನುಭವ. ಈಗ ನಮಗಿನ್ನೂ ಜ್ಞಾನ ಆಗದೇ ಇದ್ದರೆ ಅದನ್ನು ಭಾವನೆ ಆದರೂ ಮಾಡ್ಕೋಬೇಕು ಅಂತ ಹೇಳಿ ಭಗವದ್ಗೀತೆ 7, 8, 9, 10 ಇಲ್ಲೆಲ್ಲ ವಿಭೂತಿ ಉಪಾಸನೆ, ವಿಶ್ವರೂಪ ಉಪಾಸನೆ ಹೇಳಿದೆ ಅಂತ ಚಿಂತನೆ ಮಾಡಿದ್ದಾಯಿತು.
ಆದ್ದರಿಂದ ಅವನು ಮಾತ್ರ ಪರಮಾರ್ಥ ಸ್ವರೂಪವು ಮಾತ್ರ ಅಚ್ಚಳಿಯದೆ ಹೇಗಿರುತ್ತೋ ಹಾಗೇ ಇರುತ್ತೆ. ಸೊ ಮಾಯಾವಿಯಂತೆ ಅವನು ತೋರ್ಕೊತಾ ಇರ್ತಾನೆ. ಹೇಗೆ ಮಾಯಾವಿ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದಕ್ಕಿಂತ ಅವನು ಬೇರೆಯಾಗಿದ್ದೇ ಇರ್ತಾನೋ ಹಾಗೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇವನು ಮಹಾಮಾಯಾವಿ. ಮತ್ತು ಇವನು ಹೇಗಿರ್ತಾನೆ? ಯಾವುದಾದ್ರೂ ಅಂಟು ಇವನಿಗಾಗುತ್ತಾ? ಆಗದೇ ಇಲ್ಲ. ಅಸಂಗನಾಗಿರ್ತಾನೆ, ಸ್ವತಂತ್ರನಾಗಿರ್ತಾನೆ. ಅವನ ಲೀಲೆಯಿಂದಲೇ ಎಲ್ಲವಾಗಿ ತೋರ್ಕೊತಾ ಇರ್ತಾನೆ ಅನ್ನೋದನ್ನು ನಮಗೆ ಚೆನ್ನಾಗಿ ಮಂದಟ್ಟಾಯಿತು. ಇನ್ನು ಎರಡನೆಯದಾಗಿ ವ್ಯವಹಾರ ದೃಷ್ಟಿಯಿಂದ ಅದು ನೋಡಿದ್ದು, ಯಾವುದು ಮಾಡ್ತಾ ಇದ್ದೀವಿ, ಏನಾಗ್ತಾ ಇದೆ ಇಲ್ಲಿ, ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದ್ದೀವಲ್ಲ. ಸರಿ, ಇಲ್ಲಿ ನಾವು ಇಲ್ಲಿಂದ ಮಾಡಬೇಕು 24ರಿಂದ. ಅವೆಲ್ಲ ಮೇಲ್ಗಡೆದೆಲ್ಲ ಆಗಿದೆ. 24ನಲ್ಲಿ ಅದಾಯ್ತಲ್ಲ, ಅಲ್ಲಿಂದ ಎಲ್ಲಿಗೂ ಹೋಗ್ಬಿಟ್ವಿ. ಒಳಹೊಕ್ಕು ನೋಡಿದರೆ ಜಗತ್ತಿನೊಳಗೆ ದೇಶ ಕಾಲ ನಿಮಿತ್ತಗಳು ಅಡಕವಾಗಿ ಬಿಟ್ಟಿರುವುದರಿಂದ ಜಗತ್ತಿನ ಹುಟ್ಟು ಇರವು ಲಯ ಈ ಮೂರಕ್ಕೂ ಬ್ರಹ್ಮವು ಕಾರಣವೆಂಬ ಮಾತಿಗೆ ಅರ್ಥವೇ ಇರೋದಿಲ್ಲ. ಹಾಗೆ ಅದೇ ಹೇಳಿದ್ವಲ್ಲ, ಮಡಕೆ ಮತ್ತು ಮಣ್ಣು, ಅದಕ್ಕೆ ಕಾರ್ಯಕಾರಣ ಭಾವ ಹೇಗೆ ಹೇಳ್ತೀವೋ ಹಾಗೆ ಇಲ್ಲೂ ಪರಮಾತ್ಮನಿಗೆ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿ. ಯಾಕೆ ಅಂತಂದರೆ ಕಾರ್ಯ ಕಾರಣ ಅಂತ ಎಲ್ಲಿ ನಾನು ಹೇಳ್ತೀನೋ ಅದು ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಕಾರ್ಯಕಾರಣಕ್ಕೆ ಹೊಂದಬೇಕು. ಇದು ದ್ವೈತದಲ್ಲಿ, ದೃಶ್ಯ ಪ್ರಪಂಚದಲ್ಲಿ ಹೊಂದುತ್ತೆ. ಆದ್ದರಿಂದ ಇದು ಪರಮಾತ್ಮನು ಅದ್ವಿತೀಯನು, ಅಲ್ಲಿ ಇದು ಹೊಂದೋದಿಲ್ಲ ಅನ್ನೋದು ಕೂಡ ತೋರಿಸಿದ್ದಾಯಿತು. ಅದಾದಮೇಲೆ ಹೀಗಿರುವಲ್ಲಿ ಜಗತ್ತಿಗೂ ಬ್ರಹ್ಮಕ್ಕೂ ಕಾರ್ಯಕಾರಣ ಭಾವ ಹೇಗೆ ಹೊಂದೀತು? ಆದರೂ ಶ್ರುತಿಯು ಹೇಳುವಂತೆ ಸಕಲ ಭೂತಗಳಿಂದ ಕೂಡಿರುವ ಜಗತ್ತು ಬ್ರಹ್ಮದಿಂದ ಹುಟ್ಟುವ ಕಾರ್ಯವೆಂಬುದಕ್ಕೆ ಇನ್ನೊಂದು ಅರ್ಥವಿರಬೇಕಾಯಿತಷ್ಟೇ. ಹಾಗೆ ಇದ್ದದ್ದೇ ಇದೆ. ಬ್ರಹ್ಮವೆಂದರೆ ಜಗತ್ತಿನ ನಿಜವಾದ ಆತ್ಮನಾದ ಸಾಕ್ಷಿಯು. ಸೊ ಇನ್ನೊಂದು ಅರ್ಥ ಇರಬೇಕು. ಬ್ರಹ್ಮವೆಂದರೆ ಜಗತ್ತಿನ ನಿಜವಾದ ಆತ್ಮನಾದ ಸಾಕ್ಷಿಯು. ಈ ಒಂದು ಸಾಕ್ಷಿ ಕೂಡ ಹೊಂದೋದಿಲ್ಲ ಅಲ್ವಾ? ನಮಗೊತ್ತು ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ. ಇಲ್ಲಿ ನಾನು ಸಾಕ್ಷಿ ಬ್ರಹ್ಮವನ್ನು ಸಾಕ್ಷಿ ಅಂತ ಕರೆದರೂ ಸಾಕ್ಷ್ಯ ಇರಬೇಕು. ಇದು ದೃಶ್ಯ ಪ್ರಪಂಚದಲ್ಲಿ ಹೊಂದುತ್ತೆ. ಈವನ್ ಅದೃಶ್ಯ ಪ್ರಪಂಚದಲ್ಲಿ ಅಂದರೆ ಗಾಢನಿದ್ರೆಯಲ್ಲಿ ನಾವು ಆ ಪರಮಾತ್ಮ ನನ್ನ ನಿಜವಾದ ಸ್ವರೂಪವನ್ನು ಸಾಕ್ಷಿ ಅಂತ ಕರೆದರೂ ಎದುರುಗಡೆ ಏನಿದೆ? ಅಲ್ಲಿ ಏನೂ ಇಲ್ಲ. ಆದ್ದರಿಂದ ಕರೆಯುವಂಥ ನೆಸರು ಇಲ್ಲ ಅಂತ ನಮಗೆಲ್ಲ ಗೊತ್ತದು. ಆದ್ದರಿಂದ ಅದರಲ್ಲಿಯೇ ಅವಿದ್ಯಾ ವ್ಯವಹಾರ ದೃಷ್ಟಿಯಿಂದ ಜಗತ್ತು ತೋರುವುದರಿಂದ ಬ್ರಹ್ಮದಲ್ಲಿ ಅಂದರೆ ನಿಜವಾದ ಆತ್ಮನಲ್ಲಿ ಜಗತ್ತು ಅವಿದ್ಯೆಯಿಂದ ತೋರುತ್ತಿರುತ್ತೆ. ಇದು ನಮಗೆಲ್ಲ ಚೆನ್ನಾಗಿ ಗೊತ್ತು. ಇಲ್ಲಿ ಅವಿದ್ಯಾ ದೃಷ್ಟಿಯಿಂದ ಈ ಎಲ್ಲ ಸಂಸಾರಕ್ಕೂ ನಿಜವಾದ ಕಾರಣ ಏನಪ್ಪ ಅಂತಂದರೆ ಅಧ್ಯಾಸ, ಅವಿದ್ಯೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತು. ಸೊ ಅಧ್ಯಾಸ, ಅವಿದ್ಯೆ, ಜನ್ಮ. ಅವಿದ್ಯೆ ಆಗಿದ ತಕ್ಷಣ ಕಾಮ, ಕಾಮ ಆಗಿದ ತಕ್ಷಣ ಸಂಕಲ್ಪ, ಸಂಕಲ್ಪ ಆಗಿದ ತಕ್ಷಣ ಜನ್ಮ, ಜನ್ಮ ಆದಮೇಲೆ 6 ಬದಲಾವಣೆ, ಬದಲಾವಣೆ ಆದಮೇಲೆ ಮತ್ತೆ
ಸಾವು, ಸಾವಾದ್ಮೇಲೆ ತಿರ್ಗಾ ಹುಟ್ಟು, ಹೀಗೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಈ ಸೈಕಲ್ ಸುತ್ತಾನೇ ಇರುತ್ತೆ ಅನ್ನೋದು ಕೂಡ ನಾವು ನೋಡಿದ್ದಾಯಿತು. ಆದ್ದರಿಂದ ಎಲ್ಲ ಅನರ್ಥಗಳಿಗೂ ಕಾರಣ ಅಧ್ಯಾಸ. ಅದಕ್ಕೋಸ್ಕರನೇ ಅಧ್ಯಾಸ ಭಾಷ್ಯದ ವಿಮರ್ಶೆಯಲ್ಲಿ ಸ್ವಾಮಿಗಳು ಅಥವಾ ಶಂಕರಾಚಾರ್ಯ ಸೂತ್ರ ಭಾಷ್ಯ ಬರೆಯುವಾಗ ಉಪೋದ್ಘಾತದಲ್ಲಿ ಈ ಅಧ್ಯಾಸ ಭಾಷ್ಯವನ್ನು ಸ್ಪಷ್ಟವಾಗಿ ಬರ್ತಿದ್ದಾರೆ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪ್ರಾಬಬ್ಲಿ ಇದಾದ ಮೇಲೆ ಅದನ್ನೇ ಮಾಡೋಣ ಅಂತಿದ್ದೀವಿ, ಮಾಡೋಣ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಇವೆಲ್ಲ ಅವಿದ್ಯಾ ವ್ಯವಹಾರ ದೃಷ್ಟಿ ಅಂತಲೇ ಹೇಳ್ಬಿಡ್ತೀವಿ. ಅಂದರೆ ನಿಜವಾದ ಆತ್ಮನಲ್ಲಿ ಜಗತ್ತು ಅವಿದ್ಯೆಯಿಂದ ತೋರುತ್ತಿರುತ್ತೆ ಅಷ್ಟೇ. ಫಸ್ಟ್ ಆಫ್ ಆಲ್ ಪ್ರಪಂಚ, ಜಗತ್ತು, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನಿಜವಾಗ್ಲೂ ಇಲ್ಲ, ಹುಡುಕಾಡಿದ್ರೂ ಸಿಗೋದಿಲ್ಲ ಅಲ್ವಾ? ಅಂಥದ್ದು ನಮ್ಗೆ ಇಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆಯಲ್ಲ. ನಮಗೇನು ಅಂತಂದರೆ ಈ ಪ್ರಪಂಚ ಸತ್ಯ ಪರಮಾತ್ಮನ ಎಲ್ಲಿದ್ದಾನೆ ಅಂತ ನಾವು ಕೇಳ್ತೀವಿ. ಗೌಡಪಾದರು ಹೇಳೋ ಹಾಗೆ ಪ್ರಪಂಚ ಎಲ್ಲಿದೆ ಅಂತ ನಾವು ಗೌಡಪಾದರು ಕೇಳಿದ್ರೆ ನೀವು ಹೇಳೋ ಆತ್ಮ ಎಲ್ಲಿದೆ ಸರ್ ಅಂತ ನಾವು ಅವ್ರನ್ನ ಕೇಳಬೇಕಲ್ವಾ? ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಹಾಗೆ ನಿಜ, ಹಾವು ಸತ್ಯ ಇರುವವನಿಗೆ ಹಗ್ಗ ಕಾಣೋದಿಲ್ಲ ಅಲ್ವಾ? ಕಾಣೋದಿಲ್ಲ. ಹಾಂ, ಅದಕ್ಕೂ ಇದಕ್ಕೂ ನಿನ್ನೆ ಒಂದು ಉದಾಹರಣೆ ಕೊಟ್ವಿ. ದೃಷ್ಟಾಂತದಲ್ಲಿ ಹಾವು ಕಾಣೋವನಿಗೆ ಹಗ್ಗ ಅಪ್ರಾಣಿಗೂ ಕಾಣಲ್ಲ. ಆದರೆ ಇಲ್ಲಿ ಪ್ರಪಂಚ ಕಾಣುವಾಗ ಆತ್ಮ ನಮಗೆ ಕಾಣೋದಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಅಂತ ನಿನ್ನೆ ನೋಡಿದ್ವಿ. ಯಾಕೆ? ಯಾರಾದರೂ ಉತ್ತರ ಕೊಡ್ತೀರಂಗೆ? ಯಾಕೆ? ಆಬ್ಜೆಕ್ಟ್ಸ್ ಅಲ್ಲ, ಹಾವು ಹಗ್ಗ ಆಬ್ಜೆಕ್ಟ್ ಇದ್ದಂಗೆ ಆತ್ಮನ ಆಬ್ಜೆಕ್ಟ್ ಅಲ್ಲ. ಅಲ್ಲ, ಆತ್ಮನೇ ನಾನು ಅಲ್ಲಿ ಎರಡಿದೆ. ಈಗ ನೀವು ಕೇಳಿದಕ್ಕೆ ನಾನು ಚಿನ್ನ ಒಡವೆ ದೃಷ್ಟಾಂತ ತಗೋಬೇಕಾಗತ್ತೆ. ಇಲ್ಲಮ್ಮ, ಅದಲ್ಲ. ಇಲ್ಲಿ ಈ 3 ಎಕ್ಸಾಂಪಲ್ಗಳು ಕೊಡ್ತಾರೆ. ದೃಷ್ಟಾಂತಕ್ಕೂ ದ್ರಾಷ್ಟಾಂತಕ್ಕೂ ವ್ಯತ್ಯಾಸ ಅಂತೇಳಿ. ಅದರಲ್ಲಿ ಎರಡನೇದರಲ್ಲಿ ನಮಗೆ ಈ ಹಾವು ಸತ್ಯ, ಹಾವು ಗೊತ್ತಿದ್ದಾಗ ಹಗ್ಗ ಗೊತ್ತೇ ಇರೋದಿಲ್ಲ ಅನ್ಲೆಸ್ ತೋರಿಸೋವರೆಗೂ. ಅವನು ಬೆಳ್ಳಿ ಅಂತ ಸತ್ಯ ಇದ್ದಾಗ ಅವನ ಕಪ್ಪೆ ಚಿಪ್ಪನ್ನು ಗೊತ್ತಾಗೋದೇ ಇಲ್ಲ. ಹಾಗೆ ಅವನು ನೀರು ಕಾಣುವಾಗ ಅದು ಮರಳುಕಾಡು ಅಂತ ಗೊತ್ತಾಗೋದೇ ಇಲ್ಲ. ಅವನು ಆಮೇಲೆ ಗೊತ್ತಾದ ಮೇಲೆ ಓಹೋ ಇದು ಮರಳುಕಾಡು, ಇದು ಹಗ್ಗ ಅಂತ ಹಾಗೆ ತಿಳ್ಕೊಬೇಕು. ಬಟ್ ಇಲ್ಲಿ ಹಾಗಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾನೇ ಆಗಿದ್ದೀನಿ. ನಾನು ಆಗಿದ್ದೀನಿ ಅಂತಂದರೆ ಇದು ಫೇಮಸ್, ಇದಕ್ಕೇನಂತಾರೆ, ಪ್ರಸಿದ್ಧಿಯಾಗಿದೆ. ಯಾಕೆ ಅಂತಂದರೆ ಯಾರನ್ನು ಕೇಳಿದ್ರು ನಾನಿದ್ದೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಸಿದ್ಧಿಯಾಗಿದ್ದರೆ ಮತ್ತೆ ತಿಳ್ಕೊಳ್ಳೋದೇನು ಬಂತು? ಬೇಕಾಗಿಲ್ವಲ್ಲ. ಅಂದರೆ ಪ್ರಸಿದ್ಧಿ ಆಗಿದ್ದರೆ ತಿಳ್ಕೊಬೇಕಾಗಿಲ್ಲ, ಶಾಸ್ತ್ರನೇ ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿದೆ. ಹಾಗಂದ್ರೆ ಇಲ್ಲ, ಹಾಗಲ್ಲ. ನಿಜ ಪ್ರಸಿದ್ಧಿಯಾಗಿದೆ, ಅವರು ತಿಳ್ಕೊಳ್ಳಿ ಬಿಡ್ಲಿ ಬ್ರಹ್ಮಸ್ವರೂಪವಾಗಿದ್ದಾರೆ. ಆದರೆ ಅವ್ರಿಗೆ ನಾನು ಬ್ರಹ್ಮಸ್ವರೂಪ ಅನ್ನೋದು ಗೊತ್ತಿಲ್ಲ. ಮತ್ತೇನು ಅಂದ್ಕೊಂಡಿದ್ದಾರೆ? ಈ ಶರೀರಾದಿಗಳಲ್ಲಿ ನಾನು ನನ್ನದು ಅಂತ ಅಂದ್ಕೊಂಡಿದ್ದಾರೆ. ಕೆಲವರು ಈ ಶರೀರವನ್ನು, ಕೆಲವರು ಪ್ರಾಣವನ್ನು, ಕೆಲವರು ಮನಸ್ಸನ್ನು, ಬುದ್ಧಿಯನ್ನು, ಚಿತ್ತವನ್ನು, ಅಹಂಕಾರವನ್ನು, ಈಶ್ವರನನ್ನು, ಇನ್ನು ಕೆಲವರು ಕರ್ತೃತ್ವ ಭೋಕ್ತೃತ್ವವನ್ನು, ಇನ್ನು ಕೆಲವರು ಬರೀ ಭೋಕ್ತೃತ್ವವನ್ನು ಮಾತ್ರ ನಾನು ಅಂತ, ಕೆಲವರು ಜೀವಪ್ಪನ್ನು, ಕೆಲವರು ಈಶ್ವರನ, ಹೀಗೆ ಅನೇಕ ರೀತಿಯಲ್ಲಿ ತಪ್ಪು ತಿಳ್ಕೊಂಡಿರೋದ್ರಿಂದ ವಿಚಾರ ಮಾಡಬೇಕಾಗಿದೆ ಅಂತ. ಪ್ರಸಿದ್ಧಿ ಆಗಿದ್ದರೆ ಶಾಸ್ತ್ರನೂ ಬೇಕಾಗಿಲ್ಲ, ವಿಚಾರ ಮಾಡಬೇಕಾಗಿಲ್ಲ ಅಂತ ಅವನು ಹೇಳೋದು. ನಿಜ ಪ್ರಸಿದ್ಧಿ ಆಗಿದೆ, ಬಟ್ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅಕಸ್ಮಾತ್ ಪ್ರಸಿದ್ಧಿ ಆಗಿಲ್ಲ ಅಂದರೆ ನಿಮ್ಗೆ ಶಾಸ್ತ್ರ ತಿಳ್ಸೋಕ್ಕೆ ಬರೋಲ್ಲ. ಆ ಪ್ರಸಿದ್ಧಿ ಅಂದರೆ ಅದು ಇಲ್ಲವೇ ಇಲ್ಲ ಅಂತಂದರೆ ತಿಳ್ಸೋಕ್ಕೆ ಬರೋಲ್ಲ. ಆತ್ಮ ಇದ್ದಾನೆ,
ಅದು ಪ್ರಸಿದ್ಧಿ ಅಂತಂದರೆ ಶಾಸ್ತ್ರ ಯಾಕೆ ತಿಳಿಸ್ಬೇಕು? ಅಥವಾ ಅದು ಇಲ್ಲ ಅಂತಂದರೆ ಶಾಸ್ತ್ರಕ್ಕೆ ತಿಳಿಸೋಕ್ಕೆ ಬರೋದಿಲ್ಲ, ಮತ್ತು ಯಾಕೆ ತಿಳಿಸೋಕೆ ಹೋಗ್ಬೇಕು ಅಂತ. ಹೀಗೆ ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳ್ತಾರೆ. ಅಲ್ಲಲ್ಲಿ ಇದ್ರ ಬಗ್ಗೆ ವಿಚಾರಗಳು ಗೊತ್ತಿರುತ್ತೆ. ಈ ಅರ್ಥದಲ್ಲಿ ನಾವು ಹೇಳ್ತಾ ಇರೋದು. ಇಲ್ಲಿ ಒಟ್ಟಿನಲ್ಲಿ ಅಧ್ಯಾಸವಾಗಿರದಿದೆ ಅನ್ನೋದರಲ್ಲಿ ಜಗತ್ತನ್ನು ಕಾರ್ಯವೆಂದು, ಬ್ರಹ್ಮವನ್ನು ಕಾರಣವೆಂದು ಇದು ಔಪಚಾರಿಕವಾಗಿ ಕರೆದಿದೆ ಅಷ್ಟೇ. ಈ ನಿಜವಾಗ್ಲೂ ಕಾರ್ಯಕಾರಣ ಭಾವ ಇದೆ ಅಂತ ಇಟ್ಕೋಬೇಕಾಗಿಲ್ಲ. ಈಗ ಉದಾಹರಣೆಗೆ ನಾನು ಹಾವು ಅಂತ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಏನು ಕಾರಣ? ಆಮೇಲೆ ಹಗ್ಗ ಅಂತೆಲ್ಲ ಗೊತ್ತಾದ್ಮೇಲೆ ಹಗ್ಗವೇ ತಾನೇ ಕಾರಣ. ಅಷ್ಟು ದೃಷ್ಟಿಯಿಂದ ನಾನು ಈ ಪ್ರಪಂಚ ಇರಬೇಕಾದ್ರೆ ಪರಮಾತ್ಮನು ಕಾರಣ ಅಂತ ಔಪಚಾರಿಕವಾಗಿ ಕರ್ಕೋಬಹುದು. ಸೆಕೆಂಡ್ರಿ, ಈ ಪ್ರೈಮರಿ ಅಲ್ಲ ಅದು. ಅದು ಗೌಣಾರ್ಥದಿಂದ ನಾವು ಕರ್ಕೋಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಪರಮಾತ್ಮನು ಕಾರ್ಯ ಕಾರಣವನ್ನು ಮೀರಿರ್ತಾನೆ, ಎಲ್ಲ ದ್ವಂದ್ವಗಳನ್ನು ಮೀರಿರ್ತಾನೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತು. ಅಭಿಧಾನ, ಅಭಿಧೇಯ, ಕಾರ್ಯಕಾರಣ ಮತ್ತು ಕಾರ್ಯಕರಣ ಎಲ್ಲವನ್ನೂ ಮೀರಿರ್ತಾನೆ ಅನ್ನೋದು ನಮಗೆ ಗೊತ್ತಿದೆ. ಇದು ಅಧ್ಯಾರೋಪ ದೃಷ್ಟಿಯಿಂದ ಹೇಳಿತ್ತು ಅನ್ನೋದು ಹೊಂದುತ್ತೆ. ಸರಿಯಾಗಿ ನೋಡಿದರೆ ಲೋಕದಲ್ಲಿಯೂ ಉಪಾದಾನ ಕಾರಣದಲ್ಲಿ ಅಧ್ಯಸ್ಥ ಕಲ್ಪಿತವಾಗಿರುವುದರಿಂದಲೇ ಮಣ್ಣು ಮುಂತಾದವು ಕಾರಣವೆಂದು, ಮಡಿಕೆ ಕುಡಿಕೆ ಮುಂತಾದವುಗಳು ವಿಕಾರ ಕಾರ್ಯವೆಂದು ವ್ಯವಹರಿಸಲ್ಪಡುತ್ತವೆ. ಜನರು ಈ ತತ್ವವನ್ನು ಲಕ್ಷಿಸದೆ ಮಣ್ಣು ಮೊದಲಿದ್ದುಕೊಂಡು ಮತ್ತೊಂದು ಕಾಲಕ್ಕೆ ಮಡಿಕೆಯಾಗುವುದೆಂದು ಅವಿದ್ಯೆಯಿಂದ ಕಲ್ಪಿಸಿರುತ್ತಾರೆ. ಆದ್ದರಿಂದಲೇ ಶ್ರುತಿಯಲ್ಲಿ ವಿಕಾರ ಕಾರ್ಯವೆಂಬುದು ಬರಿಯ ಮಾತಿನ ಆಟ, ಅದು ಹೆಸರು ಮಾತ್ರ. ಸರಿಯಾಗಿ ನೋಡಿದ್ರೆ ಮಣ್ಣೇ ಯಾವಾಗಲೂ ಇರೋದು ಅಂತ ಹೇಳ್ತಾ ಇರ್ತಾರೆ. ಅಂದರೆ ವ್ಯವಹಾರ ದೃಷ್ಟಿಯಿಂದ ನಾವು ಮಣ್ಣನ್ನು ನಾವು ಮಡಿಕೆ ಆಗಬೇಕಾದ್ರೆ ಮಣ್ಣು ಉಪಾದಾನ ಕಾರಣ ಅಂತಲೋ, ಮತ್ತು ಅದಕ್ಕೆ ನಿಮಿತ್ತ ಕಾರಣ ಆ ಕುಂಬಾರ ಅಂತನೋ, ಸಹಕಾರಿ ಕಾರಣಗಳು ಆ ಸಲಕರಣೆಗಳು ಅವನು ಉಪಯೋಗಿಸುವ ಚಕ್ರ ಅವೆಲ್ಲ ಇವು ಆಗ್ತಾ ಇರುತ್ತೆ. ಇನ್ನು ಮಡಿಕೆ ಕುಡಿಕೆ ಇವೆಲ್ಲ ಏನೋ ಕಾರ್ಯ, ಅವಕ್ಕೆ ವಿಕಾರ ಕಾರ್ಯ. ವಿಕಾರ ಅಂತಂದರೆ ಬದಲಾವಣೆ ಆಗ್ತಾ ಇರುತ್ತೆ, ಸವಿತಾ ಇರುತ್ತೆ, ಕೊನೆಗೆ ಇಲ್ಲದಂಗಾಗುತ್ತೆ ಅನ್ನೋದು ಹಾಗೆ. ಸೊ ಮತ್ತೆ ಇಲ್ಲಿ ನಮಗೆ ತಿಳಿಸ್ಕೊಡ್ಬೇಕಾದ್ರೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೆ ತೇವ ಸತ್ಯಂ ಅಂತ ಹೇಳ್ತಾರಲ್ಲ, ಮಣ್ಣೇ ಸತ್ಯ, ಮಿಕ್ಕಿರೋದೆಲ್ಲ ಎಲ್ಲ ಕಾರ್ಯ ವಿಕಾರವಾಗ್ತಾ ಇರೋದು, ಬದಲಾವಣೆ ಆಗ್ತಾ ಇರೋದು ಹಾಗೆ ಅಂತ ಹೇಳ್ತೀವಿ. ಅಲ್ಲಿಗೆ ವಾಚಾರಂಭಣಂ ಬರೀ ಬಾಯಿ ಮಾತು, ವಿಕಾರೋ ಬದಲಾವಣೆ ಆಗ್ತಾ ಇರೋದು, ನಾಮಧೇಯಂ ಬರೀ ನಾಮರೂಪ ಕ್ರಿಯೆಗಳು, ನಾಮಧೇಯಂ ಮತ್ತೇನು ಸತ್ಯ? ಮಣ್ಣೇ ಸತ್ಯ. ಹಾಗೆ ಈ ಅವಸ್ಥೆ ಒಳಗಡೆ ಇರೋ ಅರ್ಥ ಡಜನ್ ವಾಚಾರಂಭಣಂ ವಿಕಾರೋ ನಾಮಧೇಯಂ. ಮತ್ತು ಏನು ಸತ್ಯ? ಇದರ ಹಿಂತಡಿಕೆ, ಇದಕ್ಕೆ ಅಸ್ತಿತ್ವ ಆಧಾರವಾಗಿರೋ ಪರಮಾತ್ಮನೇ ಸತ್ಯ. ಪರಮಾತ್ಮ ಅಂದರೆ ಎಲ್ಲಿರೋದು? ವೈಕುಂಠ ಕೈಲಾಸದಲ್ಲಿರೋ ಪರಮಾತ್ಮ ಅಲ್ಲ, ನನ್ನ ನಿಜವಾದ ಸ್ವರೂಪ ಅಥವಾ ನಾನೇ ಅಲ್ಲಿ ತೋರ್ತಾ ಇರೋದು ಅನ್ನೋ ಅರ್ಥ ತಗೋಬೇಕಾಗುತ್ತೆ. ನಾನು ಅಂದರೆ ಈ ಮುಷ್ಟೆ ಮೋರೆ ಅಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಹೀಗೆ ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ. 25. ಈ ದೃಷ್ಟಿಯಿಂದ ನೋಡಿದರೆ ಸೃಷ್ಟಿಯಾದ ಮೇಲೆಯೇ ನಾಮರೂಪಗಳಿಂದ ಬಿಡಿಬಿಡಿಯಾಗುವ ಜಗತ್ತೇ ಪ್ರಳಯದಲ್ಲಿಯೂ ಬೀಜರೂಪವಾಗಿ ಇದ್ದೇ ಇರಬೇಕೆಂದಾಗುತ್ತದೆ. ಸೊ ಇವೆಲ್ಲ ನಮ್ಮ ಅನುಭವದಲ್ಲಿ ಕಂಡುಕೋಬೋದು. ಇದು ಸೃಷ್ಟಿ ಆಯ್ತಪ್ಪ, ಆಗಿದ ತಕ್ಷಣ ಏನಾಯಿತು? ಇದು ಬಿಡಿ ಬಿಡಿಯಾಗಿ ನಾಮರೂಪ ಕ್ರಿಯೆಗಳಿಂದ ಕೂಡಿರುತ್ತೆ ಅಲ್ವಾ? ಈಗ ದೃಶ್ಯ ಪ್ರಪಂಚ ಏನಾಗಿದೆ? ನಾಮರೂಪ ಕ್ರಿಯೆ.
ಅನೇಕ ನಾಮರೂಪಗಳು, ಅನೇಕ ಕರ್ತೃಭೋಕ್ತೃಗಳು ಮತ್ತು ಕ್ರಿಯೆ ಇದ್ದೇ ಇದೆ. ಯಾವಾಗ ಅಧ್ಯಾಸವಾಯಿತೋ ಅಲ್ಲಿ ಈ ಜೀವಪ್ಪ ಹುಟ್ಕೊಂಡನೋ ಅಲ್ಲೇ ಶುರುವಾಗುತ್ತೆ ಕರ್ತೃತ್ವ ಭೋಕ್ತೃತ್ವ ಅಲ್ವಾ. ಆದ್ದರಿಂದ ಈ ಕರ್ತೃತ್ವ ಅನ್ನೋದು ಕ್ರಿಯೆ. ಸೊ ಕ್ರಿಯೆ ಅಲ್ಲೇ ಶುರುವಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಪ್ರಪಂಚ ಅಥವಾ ದೃಶ್ಯ ಪ್ರಪಂಚ ಎಚ್ಚರ ಕನಸುಗಳಲ್ಲಿ ಸೃಷ್ಟಿಯಾದ ಮೇಲೆ ನಾಮರೂಪ ಕ್ರಿಯೆಗಳಿಂದ ತೋರ್ತಾ ಇರುತ್ತೆ. ಮತ್ತು ಪ್ರಳಯ ಆದರೆ ಏನಾಗುತ್ತೆ, ಅವು ಎಲ್ಲ ಬೀಜ ರೂಪದಲ್ಲಿ ಸೇರಿಕೊಳ್ಳುತ್ತಲ್ಲ ಹಾಗೆ ಅಂತ ಹೇಳ್ತಾರೆ. ಸೊ ನಾವು ಇದನ್ನೆಲ್ಲಿ ನೋಡ್ಕೊತೀವಿ, ದೃಶ್ಯ ಪ್ರಪಂಚದಲ್ಲಿ ಇದು ತೋರ್ಕೊತಾ ಇರುತ್ತೆ. ಅದೃಶ್ಯ ಪ್ರಪಂಚ ಅಥವಾ ಗಾಢನಿದ್ರೆಯಲ್ಲಿ ಬೀಜ ರೂಪದಲ್ಲಿರುತ್ತೆ ಅಂತ ಕೂಡ ನಮಗೆ ಗೊತ್ತು. ಸೊ ಅದಕ್ಕೋಸ್ಕರನೇ ಈ ಗಾಢನಿದ್ರೆಯಲ್ಲಿರೋ ಇದನ್ನು ಅವ್ಯಕ್ತ, ಮಾಯೆ, ಬೀಜ ಹೀಗೆಲ್ಲ ಕರೀತಾರೆ. ಪ್ರಕೃತಿ ಹೀಗೆಲ್ಲ ಕರೀತಾರೆ, ಅವ್ಯಾಕೃತ ಹೀಗೆಲ್ಲ ಕರೀತಾರೆ. ಇನ್ನು ಈ ಪ್ರಪಂಚವಾಗಿ ತೋರ್ಕೊತಾ ಇದೆಯಲ್ಲ ಅದನ್ನು ವ್ಯಕ್ತ ಮತ್ತು ನಾಮರೂಪ ಕ್ರಿಯೆಗಳು ಅಂತ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಹೇಗೆ ಮತ್ತೆ ಅಲ್ಲಿ ಅವ್ಯಾಕೃತವಾಗಿದ್ದಾಗ ಅದನ್ನು ಬೀಜ ಅಂತ, ಶಕ್ತಿ ಅಂತ ಹಿಂಗೆಲ್ಲ ಏನು ಬೇಕಾದ್ರೂ ಕರ್ಕೊಳ್ಳಿ, ಏನು ಕರೆದ್ರೂ ಬ್ರಹ್ಮಕ್ಕಿಂತ ಬೇರೆಯಾಗಿರೋದಿಲ್ಲ. ಯಾವುದೋ ವ್ಯಕ್ತ ಅವ್ಯಕ್ತ ಎರಡೂ ಕೂಡ ಬ್ರಹ್ಮಕ್ಕಿಂತ ಬೇರೆಯಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಬ್ರಹ್ಮದ ಅಸ್ತಿತ್ವದಲ್ಲೇ ಇವು ತೋರ್ಕೋಬೇಕು, ಬ್ರಹ್ಮದಲ್ಲೇ ಇವು ಇರಬೇಕಾಗುತ್ತೆ. ಹಾಗೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಇರೋದಿಲ್ಲ. ಹಾಗಾದರೆ ಮತ್ತೆ ಇವು ಈಗ ತೋರ್ಕೊತಾ ಇದೆಯಲ್ಲ ಯಾಕೆ, ಹಾವು ತೋರ್ಕೊತಾ ಇದೆಯಲ್ಲ ಯಾಕೆ ಅಂತಂದರೆ ಅವಿದ್ಯಾ ದೃಷ್ಟಿಯಿಂದ ಅಷ್ಟೇ. ವಿಚಾರ ಮಾಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ಹಾವಲ್ಲ ಇರೋದು, ಹಗ್ಗ. ಹಾಗೆ ಈ ಶರೀರ ಅಥವಾ ಈ ಪ್ರಪಂಚ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅಲ್ಲ, ಪರಮಾತ್ಮನೇ ನಿಜವಾಗಿರೋದು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನೋದು ಗೊತ್ತಾಯಿತು. ಇಂದ ಕಲ್ಪಿತವಾದ ನಾಮರೂಪವು ತಾನು ತೋರುವ ರೂಪದಿಂದ ಬ್ರಹ್ಮಕ್ಕಿಂತ ಬೇರೆ ಎಂದಾಗಲಿ ಅದೇ ಬ್ರಹ್ಮವೇ ಎಂದಾಗಲಿ ಹೇಳುವುದಕ್ಕೆ ಬಾರದ್ದಾಗಿರುವುದರಿಂದ ಅದನ್ನು ಅನಿರ್ವಚನೀಯ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಹಾವು ಅಂತ ಹೆದರ್ಕೊತಾ ಇದ್ದೀನಿ, ಹಗ್ಗ ಅಂತ ಗೊತ್ತಾಯಿತು. ಈಗ ಆ ಹಾವು ಅಂತ ಅಂದ್ಕೊಂಡಿದ್ನಲ್ಲ ಅದಿಲ್ಲ. ಈಗ ಹಾವು ಅಂತ ಅಂದ್ಕೊಂಡಿದ್ದ ಹಗ್ಗ ಅಂತ ಗೊತ್ತಾದ ಮೇಲೆ ಹಾವಿಲ್ಲ ಅಂತ ಆಯ್ತಲ್ಲ. ಈಗ ಆ ಹಾವನ್ನ ಸತ್ಯ ಅಂತ ಕರೆಯಕ್ಕೆ ಬರುತ್ತಾ? ಬರೋದಿಲ್ಲ. ಹೋಗ್ಲಿ, ಹಗ್ಗವನ್ನು ಬಿಟ್ಟು ತಾನೇ ಸ್ವತಂತ್ರವಾಗಿರುತ್ತಾ? ಇರಕ್ಕೆ ಬರೋಲ್ಲ ಅಂತ ಹೇಳಿ ಅದಕ್ಕೆ ಅದನ್ನು ಅನಿರ್ವಚನೀಯ ಅಂತ ಕರೆಯೋದೊಂದು ವಾಡಿಕೆ ಇದೆ. ಇದು ದೃಷ್ಟಾಂತ. ದ್ರಾಷ್ಟಾಂತಿಕದಲ್ಲಿ ಹಾಗೆ ಪ್ರಪಂಚ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಏನಂತ ಕರಿಬೋದು, ಇವನ್ನ ಸತ್ಯ ಅಂತ ಕರೆಯಕ್ಕೆ ಬರುತ್ತಾ? ಬರೋದಿಲ್ಲ. ಮತ್ತೆ ಇವು ಸ್ವತಂತ್ರವಾಗಿದೆಯಾ ಆತ್ಮನ್ ಬಿಟ್ಟು ಅಂದರೆ ಇರಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಏನಂತಾರೆ ಅಂತಂದರೆ ಅನಿರ್ವಚನೀಯ ಅಂತ ಕೂಡ ಕರೀತಾರೆ. ಅದಕ್ಕೋಸ್ಕರ ಇದಕ್ಕೆ ನಾಮರೂಪಗಳ ಪ್ರಕೃತಿಯನ್ನ ಅಂದರೆ ಜಗತ್ತಿನ ಮೂಲ ರೂಪವನ್ನು ಮಾಯೆ ಅಂತ ಶ್ರುತಿಯಲ್ಲಿ ಕರ್ತಿದೆ. ಈ ಪ್ರಪಂಚ ಹೀಗೆ ತೋರ್ಬೇಕಾದ್ರೂ ಕಾರಣ ಏನು? ಮಾಯಾವಿಯಿಂದ. ಮಹಾಮಾಯಾವಿ. ಯಾರವನು ಮಹಾಮಾಯಾವಿ? ನಾನೇ, ನನ್ನ ನಿಜವಾದ ಸ್ವರೂಪ ಆತ್ಮ ಬ್ರಹ್ಮ. ಅವನಿಂದಲೇ ಈ ಪ್ರಪಂಚ ಹೀಗೆ ತೋರ್ಕೊತಾ ಇದೆ. ಸೊ ಬೇರೆ ಕಡೆ ಎಲ್ಲ ಅದನ್ನು ಹೇಳಿದ್ದಾರೆ. ಅದು ಹೇಗೆ ತೋರ್ಕೊತಾ ಇದೆ? ಪರಮಾತ್ಮನೇ ಹೀಗೆ ಹೇಗೆ ತೋರ್ಕೊತಾ ಇದೆ? ಹೇಗೆ ಒಬ್ಬ ಮೆಜಿಷಿಯನ್ ಎಲ್ಲವನ್ನೂ ಸೃಷ್ಟಿ ಮಾಡಿ
ತಾನು ಅದಕ್ಕಿಂತ ಬೇರೆ ಇದ್ದೇ ಇರ್ತಾನೋ, ಯಾವುದರ ಅಂಟು ಅವನಿಗೆ ಇಲ್ಲದೆ ಇರ್ತಾನೋ, ಹಾಗೆ ನಮಗೆ ಈ ಮಾಯೆಯಿಂದ ಸೃಷ್ಟಿ ಮಾಡಿರೋದಲ್ಲ ಇಂಪಾರ್ಟೆಂಟು, ನಾವು ಅಲ್ಲೇ ಮುಳುಗ್ಕೊಂಡು ಬಿಡ್ತೀವಿ. ಆದರೆ ಇದನ್ನು ಸೃಷ್ಟಿ ಮಾಡಿದವನು ಯಾರು, ಅವನ ಕಡೆ ನಮ್ಮ ಗಮನ ಹೋಗಬೇಕು. ಅಂದರೆ ಈ ಪ್ರಪಂಚದ ಕಡೆ ನಮ್ಮ ಮನಸ್ಸಿರಬಾರ್ದು. ಅದಕ್ಕೆ ನಮ್ಮದು ಹೊರದೃಷ್ಟಿ, ಯಾವಾಗಲೂ ನಾವು ಹೊರಗಡೆ ನೋಡ್ತಾ ಇರ್ತೀವಿ. ಅದಕ್ಕೆ ನಮ್ಗೆ ಆತ್ಮ ಅಷ್ಟು ನಾನೇ ಆಗಿದ್ದರೂ, ಅವನು ಅಷ್ಟೊಂದು ಪ್ರಸಿದ್ಧಿಯಾಗಿದ್ದರೂ ಕೂಡ ನನಗೆ ಯಾಕೆ ತಿಳಿಯಲ್ಲ ಅಂತಂದರೆ, ನಮಗೆ ಹೊರದೃಷ್ಟಿ ಇರೋದ್ರಿಂದ. ಒಳದೃಷ್ಟಿ ನಮ್ಗೆ ಇಲ್ಲ. ಒಳದೃಷ್ಟಿ ನಾವು ಮಾಡ್ಕೋಬೇಕಾಗಿದೆ. ಆ ಅಂತಃಕರಣಕ್ಕೆ ಹೆಸರಿರೋದೇನೋ ಅಂತಃಕರಣ, ಆದರೆ ಹೆಸರು ತಕ್ಕಂತೆ ಅದು ಒಳಗಿರೋಲ್ಲ, ಯಾವಾಗಲೂ ಹೊರಗಡೆ ಇರುತ್ತೆ ಅಂತ ಸ್ವಾಮಿಗಳು ಹೇಳ್ತಾರೆ. ಅದಕ್ಕೋಸ್ಕರನೇ ನಾವು ಒಳದೃಷ್ಟಿಯನ್ನು ಬೆಳೆಸ್ಕೋಬೇಕು ಅಂತಾರೆ. ಸೊ ಈ ನಾಮರೂಪಗಳು, ಪರಮಾತ್ಮನು ಮಾತ್ರ ಈ ನಾಮರೂಪ ಬೀಜಕ್ಕಿಂತಲೂ ಬೇರೆಯಾಗಿ ಸ್ವತಂತ್ರನಾಗಿರ್ತಾನೆ. ಹಗ್ಗ ಹಾವಿಗಿಂತ, ಹಾವು ಫಸ್ಟ್ ಆಫ್ ಆಲ್ ಇಲ್ಲ, ಇದ್ರೂ ಹಾವಂತ ಅವನು ಅಂದ್ಕೊಳ್ಳುವಾಗಲೂ ಆ ಹಾವಿಗಿಂತ ಹಗ್ಗ ಸ್ವತಂತ್ರವಾಗಿ ಬೇರೆ ಇರುತ್ತೆ. ಹಾವು ಸ್ವತಂತ್ರವಾಗಿರುತ್ತಾ? ಇರೋಕ್ಕೆ ಬರೋಲ್ಲ. ಹಗ್ಗ ತೆಗೆದುಬಿಡ್ರಿ, ಅಲ್ಲಿ ಹಾವು ಕಾಣೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಅಸ್ತಿತ್ವ, ಅದು ಹಾವು ಥರ ತೋರ್ಕೋಬೇಕಾದ್ರೆ ಹಗ್ಗ ಇರಲೇಬೇಕು. ಹಾಗೆ ಈ ಪ್ರಪಂಚ ಅವಸ್ಥೆ ಒಳಗಡೆ ಅರ್ಥ ಡಜನ್ ತೋರ್ಕೋಬೇಕಾದ್ರೆ ಅದಕ್ಕೆ ಅಸ್ತಿತ್ವ, ಆಧಾರ, ಸಬ್ಸ್ಟ್ರಾಟಮ್ ಆತ್ಮ ಇರಬೇಕು. ಆತ್ಮ ಅಂದರೆ ಯಾರು? ನಾನೇ ಅನ್ನೋದನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ಇದರಲ್ಲಿ ಜನರು ಭ್ರಾಂತಿಯಿಂದ ಕಲ್ಪಿಸಿದ ಹಾವೆಂಬ ರೂಪವು ತೋರಿಕೊಳ್ಳುತ್ತಿರುವಾಗೂ ಅದು ಹಗ್ಗವೂ ಅಲ್ಲದೆ ಅದಕ್ಕಿಂತ ಬೇರೆಯೂ ಅಲ್ಲದ್ದಾಗಿದ್ದು ಹಗ್ಗದಲ್ಲಿ ಕಲ್ಪಿತವಾಗಿರುವ ತೋರಿಕೆ ಮಾತ್ರ ಅಲ್ಲವೇ. ಸೊ ಇದನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಅದೇ ರೀತಿ ನಾವು ಅರ್ಥ ಮಾಡ್ಕೋಬೋದು. ಹೀಗೆ ಬ್ರಹ್ಮದಲ್ಲಿ ಅವಿದ್ಯೆಯಿಂದ ಮತ್ತು ಇದನ್ನು ವ್ಯವಹಾರ ದೃಷ್ಟಿಯಿಂದ ಎಲ್ಲ ಕಲ್ಪಿಸ್ಕೊಂಡಿರೋದು. ಯಾವುದೋ ವ್ಯಾಕೃತ, ಅವ್ಯಾಕೃತ ಇವೆಲ್ಲ ಕೂಡ ಅಧ್ಯಾರೋಪ ದೃಷ್ಟಿಯಿಂದ. ಆದರೆ ವಿಚಾರ ಮಾಡೋದಕ್ಕೆ ಸರಿಯಾಗಿ ಕರೆಕ್ಟ್ ಅಂತ ಅನಿಸುತ್ತೆ. ಈಗ ನೋಡ್ರಿ, ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ. ದೃಶ್ಯ ಪ್ರಪಂಚವನ್ನು ವ್ಯಕ್ತ ಅಂತಲೂ ಅದೃಶ್ಯ ಪ್ರಪಂಚವನ್ನು ಅವ್ಯಕ್ತ ಅಂತ ಕೂಡ ನಾವು ಕರ್ತಿದ್ದೀವಿ, ನಮ್ಮ ಅನುಭವದಲ್ಲಿ ಇದೆ. ಆದ್ದರಿಂದ ಎಷ್ಟು ಸ್ಪಷ್ಟವಾಗಿರುತ್ತೆ ಅಂತಂದರೆ ಇದನ್ನು ಇಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ. ಅದನ್ನೇ ಮಾಯೆ ಅಂತ ಕರೆಯೋದು. ಆದ ಈ ಮಾಯೆಯು ಇದರ ಕಾರ್ಯವಾದ ವ್ಯಾಕೃತ ನಾಮ ರೂಪಲಕ್ಷಣವಾದ ಜಗತ್ತು ಬ್ರಹ್ಮದ ಕಲ್ಪಿತ ರೂಪಭೇದವೇ. ಸೊ ಅದು ಸೃಷ್ಟಿಯಾಗಕ್ಕೆ ಮೊದಲು ಬೀಜ ರೂಪದಲ್ಲಿರುತ್ತೆ, ಸೃಷ್ಟಿ ಆದಮೇಲೆ ಈ ರೀತಿ ಪ್ರಪಂಚವಾಗಿ ತೋರ್ಕೊತಾ ಇರುತ್ತೆ ಅಂತ. ಸೊ ಇದು ಹಾಗಾದರೆ ಏನು? ಕಲ್ಪಿತ ರೂಪ. ಈಗ ನಮ್ಮ ಕನಸು ಬಿತ್ತು, ಕನಸಿನಲ್ಲಿ ಎಚ್ಚರ ಹೇಗಿರುತ್ತೋ ಹಾಗೆ ಇರುತ್ತೆ. ಆ ಕನಸಿನ ಅವಸ್ಥೆ ಒಳಗಡೆ ಆಕಾಶದಲ್ಲಿ ಆಧ್ಯಾತ್ಮಿಕವಾದ ಆ ಭಿಕ್ಷುಕ ಆದಿ ಭೌತಿಕ ತನ್ನ ಹೆಂಡತಿ ಮಕ್ಕಳು ಎಲ್ಲ ಆದಿ ದೈವಿಕ ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲ ಇರ್ತಾರೆ. ಕಾಲ ದೇಶ ಕಾರ್ಯ ಕಾರಣಭಾವ ಎಲ್ಲ ಸ್ಪಷ್ಟವಾಗಿ ಹಾಗೇ ಇರುತ್ತೆ. ಅಲ್ಲಿ ಇದ್ದಷ್ಟು ಅದು ಸತ್ಯ ಅಂತಾನೆ ಅನ್ನಿಸ್ತಾ ಇರುತ್ತೆ. ಎಲ್ಲಿವರೆಗೂ? ಎಚ್ಚರ ಆಗೋವರೆಗೂ. ಒಂದು ಸಲ ಎಚ್ಚರ ಆಗಿದ ತಕ್ಷಣ ಅನ್ರಿ ನೋಡೋಣ, ಅದನ್ನು ಸತ್ಯ ಅಂತ ನೋಡೋಣ, ಹೇಳಕ್ಕೆ ಬರಲ್ಲ. ಹಾಗೆ ಬ್ರಹ್ಮಜ್ಞಾನಿಗಳಿಗೆ ಈ ಕನಸನ್ನು ನಾವು ಏನು ಎಚ್ಚರ ಅಂತ ಕರಿತೀವೋ ಅವರ ದೃಷ್ಟಿಗೆ ಇದೂ ಕೂಡ ಕನಸು, ಎರಡೂ ಕನಸು. ಆದ್ದರಿಂದ ಅವರು ಇದನ್ನು ಸತ್ಯ ಅಂತ ಹೇಳಕ್ಕೆ ಆಗದೇ ಇಲ್ಲ. ನಾವೇ ಸ್ವಲ್ಪ ವಿಚಾರಗಳು ಮಾಡಿ ಇವುಗಳನ್ನ ಮನಸ್ಸಿನಲ್ಲಿ ಮೆಲ್ಕು ಹಾಕಿ ಸಾಧನೆ ಜೊತೆಗೆ ಮಾಡ್ತಾ ಇದ್ದರೆ ನಮಗೆ ಈ ಪ್ರಪಂಚದಲ್ಲಿ ಸತ್ಯತ್ವ ಇಲ್ಲ ಅಂತ ನಮಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ. ಹಾಗೆ
ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ತೋರಿಸಿರೋ ಹಾಗೆ ನೋಡಿಕೊಂಡ್ರೆ ಮಾತ್ರ, ಅದು ಬಿಟ್ಟು ಇನ್ಯಾವ ರೀತಿ ನೋಡಿಕೊಂಡ್ರು ಏನು ಗೊತ್ತಾಗಲ್ಲ. ಕರ್ಮಕಾಂಡ ಉಪಾಸನ ಕಾಂಡದ ಥರ ಇಮ್ಯಾಜಿನ್ ಮಾಡ್ಕೋಬೇಕಷ್ಟೇ. ಬ್ರಹ್ಮ ಅಂತಂದರೆ ಇಮ್ಯಾಜಿನ್ ಮಾಡ್ಕೋಬೇಕು. ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದಲ್ಲ, ನಮ್ಮ ಅನುಭವದಲ್ಲೇ ನಾವು ನೋಡಿಕೊಂಡು ಪ್ರತಿದಿನ ಅದನ್ನು ಮೆಲ್ಕು ಹಾಕ್ಬೋದು. ಇಷ್ಟು ವ್ಯತ್ಯಾಸ. ಆದ್ದರಿಂದ 27 ಬ್ರಹ್ಮವೇ ಜಗತ್ತಿನಲ್ಲಿ ಜೀವರೂಪದಿಂದ ಹೊಕ್ಕಿರುತ್ತದೆ ಎಂದು ಶ್ರುತಿಯಲ್ಲಿ ಹೇಳಿರುವುದರ ಅರ್ಥವೇನು ಅಂತಂದರೆ, ಅದಕ್ಕೆ ಬ್ರಹ್ಮನೇ ಈ ಜಗತ್ತಿನಲ್ಲಿ ಜೀವರೂಪದಿಂದ, ಅಂದರೆ ಅವಸ್ಥೆ ಒಳಗಡೆ ಇರೋ 1/2 ಡಜನ್ ರೂಪದಿಂದ ತೋರ್ಕೊತಾ ಇದ್ದಾನೆ ಅನ್ನೋದಕ್ಕೆ ಹೇಗೆ, ಅದಕ್ಕೊಂದು ದೃಷ್ಟಾಂತ ಕೊಡ್ರಿ ಅಂತ ಕೇಳಿದ್ರೆ, ಈಗ ಆಕಾಶ ಒಂದೇ ಇದ್ದರೂ ಅದೇ ವಾಯುವಾದಿ ರೂಪಗಳ ಕ್ರಮದಿಂದ ಪೃಥ್ವಿಯಾಗಿಯೂ ಪ್ರಧಾನ ಕಾರ್ಯವಾದ ಜಗತ್ತಾಗಿಯೂ ಪರಿಣಮಿಸಿದಂತೆ ಅಗ್ನರಿಗೆ ಕಾಣುತ್ತಿರುವುದು. ಹಾಗೆ ಆಕಾಶ ಒಂದೇ ಇರೋದು, ಆದರೂ ಅದರಲ್ಲಿ ಆಕಾಶ ವಾಯುವನ್ನು ಸೃಷ್ಟಿ ಮಾಡ್ತು. ವಾಯು ಅಗ್ನಿಯನ್ನು ಜಲ ಪೃಥ್ವಿ ಇವೆಲ್ಲ ನಮಗೆ ಗೊತ್ತಿದೆ. ಹಾಗೆ ಅಲ್ಲಿ ಮತ್ತೆ 5 ಬಂತು. ಹೀಗೆ ಸೊ ಆದರೆ ಈ ಅಗ್ನರಿಗೆ ಕಾಣ್ತಾ ಇರುತ್ತೆ ಈ ಥರ. ಈ ವ್ಯವಹಾರ ದೃಷ್ಟಿಯಿಂದ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ, ಇನ್ನೂ ಚೆನ್ನಾಗಿ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ, ಆಕಾಶ ಇದೆ ಮೇಲ್ಗಡೆ ಆಕಾಶ ಕಣ್ಣು ಕಾಣೋದಲ್ಲ, ಆಕಾಶ ಇದೆ. ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಆಕಾಶ ಅಂತ ಕರಿತೀವಿ. ಸೊ ಅದಕ್ಕೆ ಒಂದು ಮಡಕೆ ಇಟ್ಕೊಳ್ರಿ. ಏನಂತೀವಿ ಅವಾಗ, ಮಡಕೆ ಒಳಗಡೆ ಆಕಾಶ ಕಾಣುತ್ತೆ. ನೀರು ಹಾಕಿದ್ರೆ ನಿಮಗೆ ಆಕಾಶ ಅದರಲ್ಲಿ ನೀರಿನಲ್ಲಿ ಕೂಡ ಪ್ರತಿಬಿಂಬಿಸುತ್ತೆ. ಅದಕ್ಕೆ ಏನಂತೀರ, ಘಟಾಕಾಶ ಅಂತೀರ. ಅದಕ್ಕಿಂತ ಒಂದು ಕುಂಡ ಇಟ್ಕೊಂಡ್ರೆ ಅದನ್ನು ಕುಂಡಾಕಾಶ ಅಂತೀರ. ಸೊ ರೂಮ್ ಇದ್ದರೆ ರೂಮಿನ ಆಕಾಶ ಅಂತೀರಿ. ದೊಡ್ಡದು ಒಂದು ಆಶ್ರಮ ಮಠ ಇದ್ದರೆ ಮಠಾಕಾಶ ಅಂತ ಕೂಡ ಕರಿತೀವಿ. ಆಕಾಶಗಳು 3 ಇದೆಯಾ, ಘಟಾಕಾಶ, ಕುಂಡಾಕಾಶ, ರೂಮ್ ಆಕಾಶ, ಈ ಥರ ಇದೆಯೇನೋ? ಏನೂ ಇಲ್ಲ. ಹೋಗಿ ಇದ್ರದ್ದು ಅದಕ್ಕೇನಾದರೂ ಮೆತ್ಕೊಳ್ಳೋದಿಲ್ಲ. ಹೇಗಿದೆ ನೋಡ್ರಿ, ಸ್ವಾಮಿಗಳು ಬೇಕಾದಷ್ಟು ಕಡೆ ಇಂಥದ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈಗ ಹೀಗೆ ಇದನ್ನು ಕಂಪೇರ್ ಮಾಡ್ಕೋಬೇಕು ನಾವು. ಏನದು, ಈಗ ಮಡಿಕೆ ತಯಾರು ಮಾಡಿದ್ರಿ, ನೀವು ಮಡಿಕೆಯನ್ನು ಹೀಗೆ ಇಟ್ಕೊಂಡ್ರಿ ಕೈನಲ್ಲಿ, ಮಡಿಕೆನಲ್ಲಿ ಘಟಾಕಾಶ ಕಾಣಿಸ್ತು. ಈಗ ಅಡಿಕೆ ಸೃಷ್ಟಿ ಮಾಡಿ ಹೀಗೆ ಇಟ್ಕೊಂಡಿದ್ದ ತಕ್ಷಣ ಆಕಾಶ ಇವಾಗ ಹುಟ್ಟುತ್ತೇನೋ? ಏನು ಹುಟ್ಟಲಿಲ್ಲ. ಈಗ ಮಡಿಕೆನ ಹಾಗೇ ದೂರಕ್ಕೆ ತಗೊಂಡೋದ್ರೆ ಆಕಾಶ ನಡ್ಕೊಂಡು ಹೋಗ್ತಾ ಇದೆಯೇನೋ? ಇಲ್ಲ. ಅಲ್ಲಿಂದ ವಾಪಸ್ ಬಂದ್ರಿ, ಆಕಾಶ ವಾಪಸ್ ಬರ್ತಾ ಇದೆಯೇನೋ? ಇಲ್ಲ. ಮಡಿಕೆ ಇವಾಗ ಹೊಡೆದೋಯ್ತು, ಆಕಾಶ ನಷ್ಟವಾಯ್ತೇನೋ? ಇಲ್ಲ. ಆ ಮಡಿಕೆ ಒಳಗಡೆ ಗಂಧ ಹಚ್ಚಿದ್ರಿ, ಸುಗಂಧವಾದ ಸುವಾಸನೆ ಬರ್ತಾ ಇದೆ. ಈಗ ಆಕಾಶಕ್ಕೆ ಏನಾದರೂ ಆ ಸುವಾಸನೆ ಅಂಟುತ್ತೇನೋ? ಅಂಟುತ್ತೆ. ಅದರಲ್ಲಿ ಸಗಣಿ ಹಾಕಿ ಹಚ್ಚಿದ್ರಿ, ಅಕಸ್ಮಾತ್ ಸ್ವಲ್ಪ ಕೆಟ್ಟ ವಾಸನೆ ಬರೋಂಗಾಯಿತು ಅಂತ ಇಟ್ಕೊಳ್ರಿ, ಆಕಾಶಕ್ಕೆ ಏನಾದರೂ ಅದು ಆಗುತ್ತೇನೋ? ನೋಡ್ರಿ, ಯಾವುದು ಅಂಟುಕೊಳ್ಳೋದಿಲ್ಲ. ಆದರೆ ಈ ಮಡಿಕೆ ಹುಟ್ಟಲಿ, ಇದು ಹೊಡೆದೋಗ್ಲಿ, ಇದು ಬರಲಿ ಹೋಗಲಿ, ಅಥವಾ ಇದರಲ್ಲಿ ಒಳ್ಳೆ ವಾಸನೆ ಬರಲಿ, ಕೆಟ್ಟ ವಾಸನೆ ಬರಲಿ, ಏನು ಬಂದರೂ ಇದು ಉಪಾಧಿಗೆ ಸಂಬಂಧಪಟ್ಟಿರೋದೇ ಹೊರತು ಆಕಾಶಕ್ಕೆ ಕಿಂಚಿತ್ ಸಂಬಂಧಪಟ್ಟಿರಲ್ಲ. ಹಾಗೆ
ನಾನು ಹುಟ್ಟಿದೆ, ನನ್ನಲ್ಲಿ ಬದಲಾವಣೆ ಆಯಿತು. ಒಬ್ಬ ರಾಮಕೃಷ್ಣ ಪರಮಹಂಸರು ಭಗವದ್ಗೀತೆ ಓದ್ತಾರೆ, ಇನ್ನೊಬ್ಬ ಕಳ್ತನ ಮಾಡ್ತಾನೆ ಅಂತಂದರೆ ಎಲ್ಲ ಈ ಉಪಾಧಿ ಅಂತಃಕರಣಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಆ ಪರಮಾತ್ಮನಿಗೆ ಇದು ಸಂಬಂಧಪಡೋದಿಲ್ಲ. ಆದರೆ ಪರಮಾತ್ಮನೇ ಅದರಲ್ಲಿ ತೋರ್ತಾ ಇರ್ತಾನೆ. ನಿಮ್ಗೆಲ್ಲದರಲ್ಲೂ ಕೂಡ ಆಕಾಶ ತೋರುತ್ತೆ. ಯಾಕೆ? ನಿಮ್ಮ ಘಟಾಕಾಶ ಇರದೇ ಆಕಾಶದಲ್ಲಿ. ಅದರಿಂದ ಹಾಗೆ ಅದಕ್ಕೆ ಕಿಂಚಿತ್ ಅಂಟ್ಕೊಳ್ಳೋದಿಲ್ಲ. ಅದಕ್ಕೆ ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು ಅಂತ ಕೂಡ ಹೇಳಿದ್ರು. ಅದೇ ನಮ್ಮ ನಿಜವಾದ ಸ್ವರೂಪ. ಅದನ್ನು ನಾವು ತತ್ವದಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳೋದು. ಸೊ ಈ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು ವ್ಯವಹಾರ ದೃಷ್ಟಿಯಿಂದ ಈ ಘಟಾಕಾಶ ಅಂತ. ವೇದವು ತೋರುತ್ತಿರುವಂತೆ ಇದು ಯಾತ್ರಿಂದ ಹಿಂಗೆ ತೋರ್ತಾ ಇರೋದು? ಇಷ್ಟೆಲ್ಲ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರೆ ಅವಿದ್ಯೆಯಿಂದ, ರಾಂಗ್ ನಾಲೆಡ್ಜ್ ಇಂದ ಅಂತ ಅಲ್ವಾ? ಹಾಗೆ ಈ ಪ್ರಪಂಚ ಇವೆಲ್ಲ ವ್ಯಕ್ತ ಅವ್ಯಕ್ತ ಹೀಗೆಲ್ಲ ತೋರ್ತಾ ಇರೋದೆಲ್ಲ ಅವಿದ್ಯೆ ದೃಷ್ಟಿಯಿಂದ ಆವಾಗಲೇ ಹೇಳಿದರು. ಆದ್ದರಿಂದ ಅವಿದ್ಯೆಯಿಂದ ಪರಮಾತ್ಮನಲ್ಲಿ ಕಲ್ಪಿತವಾದ ನಾಮರೂಪಗಳ ಕಾರ್ಯವಾದ ಕಾರ್ಯಕಾರಣ ಅಲ್ಲ, ಇಲ್ಲಿ ನಾಮರೂಪಗಳ ಕಾರ್ಯವಾದ ಕಾರ್ಯಕರಣ. ನೋಡ್ರಿ, ಇಲ್ಲಿ ಕಾರ್ಯಕರಣ. ಹಿಂದೆ ಎಲ್ಲ ನಾವು ಮಾತಾಡಿದ್ದು ಕಾರ್ಯಕಾರಣ. ಈಗ ನಮ್ಗೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಇದು ಕಾರ್ಯಕರಣ. ಕಾರ್ಯ ಅಂತಂದರೆ ಫಲ ಅಥವಾ ರಿಸಲ್ಟ್, ಕರಣ ಅಂತಂದರೆ ಇನ್ಸ್ಟ್ರೂಮೆಂಟ್ಸ್, ದೇಹೇಂದ್ರಿಯಗಳು. ಹಾಗೆ ಸೊ ಕಂಪ್ಲೀಟ್ ಈ ದೇಹ, ಪಾದದಿಂದ ತಲೆವರೆಗೂ ಹಿಡಿದು ಇದನ್ನು ದೇಹ ಅಂತ ಕರಿತೀವಲ್ಲ, ಇದು ಕಾರ್ಯ, ರಿಸಲ್ಟ್. ಕರಣ ಅಂತಂದರೆ 19 ಮುಖಗಳಿಂದ ಕೂಡಿದೆ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಪ್ರಾಣಗಳು ಇವೆಲ್ಲ. ಹೀಗೆ ಈ ಗಡಿಗೆ ಎಂಬ ಉಪಾಧಿಯಿಂದ ಬೇರೆಯಾಗಿರುವಂತೆ ಕಾಣುವ ಘಟಾಕಾಶದಂತೆ ಕಾರ್ಯಕರಣಗಳಲ್ಲಿ ನಾನು ನನ್ನದೆಂಬ ಅಭಿಮಾನ ಇಟ್ಟುಕೊಂಡಿರುವ ಆತ್ಮನು. ಸೊ ಹೀಗೆ ನಾವು ಆ ಗಡಿಗೆ ಹುಟ್ಟು ಅಂತಂದರೆ ಆಕಾಶ ಹುಟ್ಟಿತು ಅಂತ ಹೇಳಿ ಎಕ್ಸಾಂಪಲ್ ಹೇಳಿದ್ವಲ್ಲ, ಹಾಗೆ ಇಲ್ಲೂ ನೀವು ಕಂಪೇರ್ ಮಾಡ್ಕೋಬೇಕು. ಈ ಶರೀರ ಹುಟ್ಟಿದ ತಕ್ಷಣ ನಾನು ಹುಟ್ಟಿದೆ ಅಂತ ಆತ್ಮ ಹುಟ್ಟುತ್ತಾನೇನೋ? ಈ ಶರೀರ ಹುಟ್ಟಿದ್ರೆ ಆತ್ಮನಿಗೂ ಅದಕ್ಕೂ ಸಂಬಂಧ ಉಂಟೇನೋ? ಏನಿಲ್ಲ. ನಾವು ಆತ್ಮನ ತಿಳ್ಕೊಂಡ್ಮೇಲೆ ಅಥವಾ ಈ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಆತ್ಮನ ಗುರುತಿಸಿದ ಮೇಲೆ ನಮಗಿದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಈ ಶರೀರ ಹುಟ್ಟಿದ್ರೆ ಆತ್ಮ ಹುಟ್ಟಿದಂಗಲ್ಲ, ಈ ಶರೀರ ದೊಡ್ಡದಾದರೆ ಆತ್ಮ ದೊಡ್ಡದಾದಂಗಲ್ಲ. ಈ ಶರೀರ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಇದು ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು. ರಾಮಕೃಷ್ಣ ಪರಮಹಂಸರು ಒಳ್ಳೆಯದಾಗಿ ಭಗವದ್ಗೀತೆ ಓದಿದ್ರೆ ಆಗಲಿ, ಅಥವಾ ವೀರಪ್ಪ ಇದೇ ಅಂತಃಕರಣ, ಅವನ ಅಂತಃಕರಣವನ್ನು ಉಪಯೋಗಿಸ್ಕೊಂಡು ಕಳ್ತನ ಮಾಡಿದ್ರೆ ಅದು ಆತ್ಮನಿಗೇನಾದರೂ ಅಂಟುತ್ತೇನೋ? ಹೇಗೆ ಮಡಕೆಯಲ್ಲಿ ನೀವು ಗಂಧ ಸುಡ್ರಿ ಅಥವಾ ಸಗಣಿ ಸುಡ್ರಿ, ಆಕಾಶಕ್ಕೆ ಏನಾದರೂ ಅದರ ಅಂಟು ಅಂಟ್ಕೊಳ್ತೇನೋ? ಅಂಟುಕೊಳ್ಳಲ್ಲ. ಹಾಗೆ ಆ ಪರಮಾತ್ಮನು ಎರಡನ್ನೂ ಬೆಳಗ್ತಾ ಇರ್ತಾನೆ. ಈ ರಾಮಕೃಷ್ಣ ಪರಮಹಂಸರು ಮಾಡೋ ಒಳ್ಳೆ ಕೆಲಸಗಳನ್ನ, ವೀರಪ್ಪ ಮಾಡೋ ಕೆಟ್ಟ ಕೆಲಸಗಳನ್ನ ಬೆಳಗ್ತಾ ಇರ್ತಾನೆ ಹೊರತು ಅವನಿಗೆ ಅದರ ಅಂಟು ಯಾವತ್ತೂ ಇರೋದಿಲ್ಲ. ಹಾಗೆ ಆತ್ಮಸ್ವರೂಪಕ್ಕೂ ಹಾಗೆ. ಹೇಗೆ ಹೇಳ್ತೀರ ಇದನ್ನು ಅಂತ ಪ್ರಶ್ನೆ ಕೇಳಿದ್ರೆ, ಗಾಢನಿದ್ರೆಯಲ್ಲಿ ರಾಮಕೃಷ್ಣ ಪರಮಹಂಸರು ಮಲ್ಕೊಂಡ್ರೂ ಆತ್ಮನಾಗಿರ್ತಾರಲ್ಲ, ನಾನು ರಾಮಕೃಷ್ಣ ಪರಮಹಂಸ ಅಂತ ಅವರು ಉಪಾಧಿಗಳನ್ನ ಅಲ್ಲಿ ತಗೊಂಡು ಹೋಗಿ ಬರಲ್ಲ, ಉಪಾಧಿ ಬಿಟ್ಟೇ ಹೋಗಬೇಕು. ಅದೇ ರೀತಿ ವೀರಪ್ಪ ಕೂಡ ಮಲ್ಕೊಂಡ್ರೆ ನಾನು ವೀರಪ್ಪನಾಗಿದ್ದೀನಿ, ಕೆಟ್ಟವನು ಅಂತ ಅವನಿಗೇನು ಗೊತ್ತಾಗಲ್ಲ. ಯಾಕೆ? ಅಲ್ಲಿ ನಮ್ಮ ನಿಜವಾದ ಸ್ವರೂಪದಲ್ಲಿರ್ತೀವಿ. ಅದಕ್ಕೋಸ್ಕರನೇ ಶಾಸ್ತ್ರದಲ್ಲಿ ಹೇಳುವಾಗ ತಂದೆ ತಂದೆಯಾಗಿರೋಲ್ಲ, ತಾಯಿ ತಾಯಿಯಾಗಿರೋಲ್ಲ, ಮಕ್ಕಳು ಮಕ್ಕಳಾಗಿರೋಲ್ಲ, ಯಾವುದೂ ಉಪಾಧಿಗಳನ್ನ ಬಿಟ್ಟು ಹೋಗಿರ್ತೀವಿ ಅನ್ನೋದನ್ನು ಹೇಳ್ತಾರೆ. ಅಲ್ಲಿಗೆ ಏನಾಗ್ತಾ ಇದೆ ಇಲ್ಲಿ, ಇದು ನಾವು ಎಚ್ಚರದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಗಾಢನಿದ್ರೆಯಲ್ಲಿದ್ದಾಗ ಬರೀ
ನನ್ನ ನಿಜವಾದ ಸ್ವರೂಪ, ನಾನು ಅನ್ನೋದಕ್ಕೆ ಯೋಗ್ಯವಾದ ವಸ್ತು ಕಣ್ಬಿಟ್ಟು ಕನಸಿಗೆ ಬಂದಿದ ತಕ್ಷಣ ಆ ಕನಸಿನಲ್ಲಿ ಭಿಕ್ಷುಕ ಮತ್ತೆ ಆತ್ಮ ಕಲಬೆರಕೆ ಆಗುತ್ತೆ. ಸೊ ಇದನ್ನ ಆತ್ಮ ಅನಾತ್ಮದ ಕಲಬೆರಕೆ ಅಂತ ಹೇಳ್ತೀವಿ. ಎಚ್ಚರಕ್ಕೆ ನಾನು ಬಂದಾಗ ಆತ್ಮ ಮತ್ತೆ ಅನಾತ್ಮ, ಆತ್ಮ ಅಂದರೆ ಯಾವುದು? ಗಾಢನಿದ್ರೆಯಲ್ಲಿರೋ ಅನುಭವ, ಮತ್ತು ಎಚ್ಚರದಲ್ಲಿ ಜನಕ ಮಹಾರಾಜ ಅಂತ ಅನ್ಕೊತೀನಲ್ಲ, ಅಂದರೆ ಈ ಶರೀರ ನಾನು ಅಂತ. ನಾವು ಯಾವ್ಯಾವ್ದು ಏನೇನಾಗಿರ್ತೀವೋ ಅದನ್ನು ನಾನು ಅನ್ಕೊತೀವಿ. ಈಗ ನಾನು ಡಾಕ್ಟರ್ ಪ್ರಸಾದ್ ಅಂತ ಅನ್ಕೊತೀನಿ. ಹೀಗೆ ಇಲ್ಲಿ ಕಲಬೆರಕೆ ಆಗುತ್ತೆ. ಇದಕ್ಕೆ ಅಧ್ಯಾಸ ಅಂತಾರೆ. ಇದನ್ನೆಲ್ಲ ಬೇಕಾದಷ್ಟು ನಾವು ಬಿಡಿಸ್ಕೊಂಡಿದ್ದೀವಿ. ಇದನ್ನೇ ನಾನು ನನ್ನದು ಅಂತ ಹೇಳ್ತೀವಿ. ಇಲ್ಲಿ ನಾನು ನನ್ನದು, ನಾನು ಅಂತಂದರೆ ಆತ್ಮ, ನನ್ನದು ಅಂತಂದರೆ ಈ ಶರೀರ ಪೂರ್ತಿ ಪ್ರತಿಯೊಂದು ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನನ್ನದು. ನಾನು ಅಂದರೆ ಯಾರು? ಆತ್ಮ. ಹೀಗೆ ತಗೋಬೇಕು. ಅಥವಾ ಆತ್ಮ ಅನಾತ್ಮದ ಕಲಬೆರಕೆ. ಗಾಢನಿದ್ರೆಯಲ್ಲಿ ಬರೀ ಆತ್ಮನಾಗಿರ್ತೀವಿ, ಅಥವಾ ನಾನು. ಎಚ್ಚರಕ್ಕೆ ಬಂದಿದ ತಕ್ಷಣ ಅಥವಾ ಕನಸಿಗೆ ಬಂದಿದ ತಕ್ಷಣ ಅಲ್ಲಿ ಎರಡರ ಕಲಬೆರಕೆ ಆಗತ್ತೆ. ಆತ್ಮ ಅನಾತ್ಮ. ಅನಾತ್ಮ ಅಂತಂದರೆ ತೋರಿ ಹಾರೋದು, ನಿಜವಾಗಿ ಇಲ್ಲದೆ ಇರೋದು, ಹುಸಿ ತೋರಿಕೆ ಅಥವಾ ಅಸತ್ಯ, ದುಃಖಾಲಯ ಹೀಗೂ ಹೇಳ್ಬೋದು ಬೇಕಾದರೆ. ಸುಖ ದುಃಖದ ಸುಖ ಅಲ್ಲ ಅದು, ಆ್ಯಕ್ಚುಲಿ ಅದನ್ನು ಆತ್ಮನ ಬ್ಲಿಸ್ ಅಂತ ಕರಿತೀವಿ, ಆನಂದ ಸ್ವರೂಪ. ಸೊ ಇಲ್ಲಿ ಸುಖ ದುಃಖ ಅಂತ ಅನ್ನೋದು ಕೂಡ ವ್ಯವಹಾರದಲ್ಲಿ ನಾವು ಉಪಯೋಗಿಸೋದು. ಈ ಸುಖ ದುಃಖ ಎರಡನ್ನು ಮೀರಿರೋದು ಆನಂದ. ಅಲ್ಲಿ ಸುಖ ದುಃಖದ ಪ್ರಶ್ನೆ ಇಲ್ಲ. ಸೊ ಹಾಗೆ ಸುಖ ದುಃಖ ವ್ಯವಹಾರದಲ್ಲಿ ದ್ವಂದ್ವದಲ್ಲಿರುತ್ತೆ. ಹೇಗೆ ನಾವು ಕಾರ್ಯ ಕಾರಣ ಭಾವವನ್ನು ಆತ್ಮ ಮೀರಿರ್ತಾನೆ, ಅಭಿಧಾನ ಅಭಿಧೇಯವನ್ನು ಮೀರಿರ್ತಾನೆ, ಹಾಗೆ ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟ ಇವೆಲ್ಲವನ್ನು ಮೀರಿರ್ತಾನೆ ಅಂತ ಹೇಳ್ತೀವಲ್ಲ. ಹಾಗೆ ಈ ನಾನು ನನ್ನದು ಕಲಬೆರಕೆ ಆಗಿದೆ, ನಮ್ಮ ಅನುಭವದಲ್ಲೇ ಇದೆ. ಸಾರಿ ನಿಮ್ಮನ್ನೆಲ್ಲ ನಾನು ಮೊದಲನೇ ಸಾರಿ ಪ್ರಶ್ನೆ ಕೇಳಿರ್ತೀನಿ. ಇಲ್ಲಿ ನಮ್ಮ ಮುನಿರತ್ನಯ್ಯನವರು ಕೂಡ ಬಂದಿದ್ದಾರೆ, ಅಶ್ವಥ್ ನಾರಾಯಣ ಅವರು. ಅವ್ರನ್ನ ನಾನು ಪ್ರಶ್ನೆ ಕೇಳಿದೆ, ಅವ್ರು ಆನ್ಸರ್ ಕೊಟ್ಟಿದ್ದಾರೆ, ಜ್ಞಾಪಕ ಮಾಡ್ಕೊಳ್ಳಿ. ಎಲ್ರಿಗೂ ಕೇಳಿರ್ತೇನೆ ನಾನು. ಮೊದಲನೇ ಕೇಳ್ರಿ, ಹೆಂಡತಿ ಯಾರು? ನನ್ನದು. ಸ್ಕೂಟ್ರ್ ಯಾರ್ದು? ನಂದು. ಕನ್ನಡಕ ಯಾರ್ದು? ನಂದು. ಬಟ್ಟೆ ಯಾರ್ದು? ನಂದು. ಒಡವೆ ಯಾರ್ದು? ನಂದು. ಶರೀರ ಯಾರ್ದು? ನಂದು. ಕರ್ಮೇಂದ್ರಿಯಗಳು ಯಾರ್ದು? ನಂದು. ಜ್ಞಾನೇಂದ್ರಿಯಗಳು ನನ್ನದು. ಅಂತಃಕರಣ ನಂದು. ಪ್ರಾಣ ನನ್ನದು. ಹೇಗಿದೆ ನೋಡ್ರಿ, ಅವಸ್ಥೆಗಳು ನನ್ನದು, ಹೆಂಡತಿ ಮಕ್ಕಳು ನನ್ನದು, ನನ್ನದು. ಹೇಗಿದೆ ಈಗ ನೋಡ್ರಿ, ಪ್ರಶ್ನೆ ಕೇಳ್ತೇನೆ. ಅಲ್ಲಿಂದ ಬಂದಿದ್ಯಾರು? ನೀವು ಪ್ರಸಾಲಿಯಲ್ಲಿ ಇದ್ರಿ, ರೂಮಿಗೆ ಬಂದ್ರಿ, ಬಂದಿದ್ಯಾರು? ನಾನು. ಕರ್ಮೇಂದ್ರಿಯಗಳಲ್ಲಿ ನಾನು ಅಂತಾರವರು. ಮೊಬೈಲ್ ಓಪನ್ ಮಾಡ್ಕೊಂಡಿದ್ಯಾರು? ನಾನು. ಕೈಗಳಲ್ಲಿ ನಾನು ಅಂತಾರೆ. ನೋಡ್ತಾ ಇರೋದು, ಕೇಳ್ತಾ ಇರೋದು, ಮೂಸ್ತಾ ಇರೋದು, ಮುಟ್ತಾ ಇರೋದು ಯಾರು? ನಾನು. ಇಂದ್ರಿಯಗಳಲ್ಲಿ ನಾನು. ಉಸಿರಾಡ್ತಾ ಇರೋದು ಯಾರು? ನಾನು. ಪ್ರಾಣಗಳಲ್ಲಿ ನಾನು. ಸಂಕಲ್ಪ ವಿಕಲ್ಪ ಮಾಡ್ತಾ ಇರೋದು ಯಾರು? ನಿಶ್ಚಯ ಮಾಡ್ತಾ ಇರೋದು ಯಾರು? ನಾನು. ನಿಲ್ಸ್ಕೊಳ್ತಾ ಇರೋದು ಯಾರು? ನಾನು. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಾನು ಹಾಗಿದ್ದೀನಿ ಹೀಗಿದ್ದೀನಿ, ಅಥವಾ ಹೊರಗೋಗಿದ್ದೀವಿ, ಯಾರಾದರೂ ಹೊಗಳಿದ್ರೆ ತೆಗಳಿದ್ರೆ ಯಾರು? ನಾನೇ. ಹೇಗಿದೆ ನೋಡ್ರಿ, ಇಲ್ಲೇ ಆಯ್ತಲ್ವಾ? ನಾನು ನನ್ನದು ಕಲಬೆರಕೆ ಮಾಡ್ಕೊಂಡಿದ್ದೀವಿ, ಮುಗಿದು ಆಯ್ತು. ಇದಕ್ಕಿಂತ ಇನ್ನೇನು ಬೇಕು?
ಇದನ್ನು ಬಿಡಿಸ್ಕೊಳ್ರಪ್ಪ. ನೀವು ಹೇಳ್ತಾ ಇದ್ದೀರಾ ಒಂದ್ಸಾರಿ, ಈಗ ಎಲ್ಲವೂ ನನ್ನದಾದರೆ, ಅವ್ರ ಪ್ರಶ್ನೆ ಕೇಳಿದ್ರೆ ತಲೆ ಮೊದಲೇ ಎತ್ಕೊಂತಾನೆ, ಗಿರ್ರನ್ ತಿರುಗಕ್ಕೆ ಶುರುವಾಗುತ್ತೆ. ಅಲ್ಲಪ್ಪ ಇವೆಲ್ಲ ನನ್ನದು ಅಂತ ಅಂದ್ಬಿಟ್ರಿ. ಹೆಂಡತಿ ನಂದು, ಮನೆ ನಂದು, ಸ್ಕೂಟ್ರ್ ನಂದು, ಆಫೀಸ್ ನಂದು. ನಾನು ಬೇರೆ ಕಡೆ ಊರಿಗೆ ಹೋಗ್ಬೇಕಾದ್ರೆ ನನ್ನ ಹೆಂಡತಿ, ಮನೆ, ಮಠ, ಸ್ಕೂಟ್ರು, ಕಾರು, ಆಫೀಸ್ ಎಲ್ಲ ಬಿಟ್ಟು ಹೋಗ್ತೀನಿ. ಅಲ್ಲಿಗೆ ನನ್ನದು ಅಂತ ನೀವು ಹೇಳಿದ ತಕ್ಷಣ ಇವನು ಬಿಡಕ್ಕೆ ಆಗಬೇಕು. ಆಗುತ್ತೆ. ನಮ್ಗೆ ಇವಾಗ ಗೊತ್ತಾಗಿದೆ ಚೆನ್ನಾಗಿ. ಕನಸ್ಕೋದ್ರೆ ಇವನ್ನ ಎತ್ಕೊಂಡು ಹೋಗಲ್ಲ, ಇಲ್ಲೇ ಬಿಟ್ಬಿಡ್ತೀನಿ. ಕನಸಿನಲ್ಲಿರೋನು ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ, ಅವನು ಅಲ್ಲಿ ಬಿಟ್ಟು ಇಲ್ಲಿಗೆ ಬರ್ತೀವಿ. ಇವೆರಡನ್ನ ನಿದ್ದೆಗೆ ಎತ್ಕೊಂಡು ಹೋಗಕ್ಕೆ ಬರಲ್ಲ. ಎಚ್ಚರದ ಜನಕ ಮಹಾರಾಜನಾಗಲಿ ಅಥವಾ ಅವನ ಜೊತೆಯಲ್ಲಿರೋ ಈ ಅರ್ಧ ಡಜನ್ ಆಗಲಿ, ಕನಸಿನಲ್ಲಿರೋ ಆ ಭಿಕ್ಷುಕನಾಗಲಿ ಅಥವಾ ಅವನ ಜೊತೆಯಲ್ಲಿರೋ ಅರ್ಧ ಡಜನ್, ಯಾಕೆ ಎಲ್ಲವೂ ನನ್ನದು ಆಗಿರೋದ್ರಿಂದ ಬಿಡೋದಿಕ್ಕೆ ಆರಾಮಾಗಿ ಬರುತ್ತೆ. ನಿದ್ದೆಗೆ ಹೋಗ್ತೀನಿ, ಎತ್ಕೊಂಡು ಹೋಗ್ತೀವ? ಇಲ್ಲ. ಆದ್ದರಿಂದ ಈ ಕನಸಾಗಲಿ ನಿದ್ರೆಯಾಗಲಿ ನಾನು ನನ್ನದು ಕಲಬೆರಕೆ ಆಗಿದೆ. ಅನುಭವದಲ್ಲಿ ಇರೋದನ್ನೇ ಶಂಕರಾಚಾರ್ಯ ತೋರಿಸ್ತಾರೆ. ಶಾಸ್ತ್ರ ಕೂಡ ಅದನ್ನು ಹೇಳ್ತಾ ಇದೆ. ಆದ್ದರಿಂದ ಶಾಸ್ತ್ರ ಹೇಳೋದಕ್ಕೆ ಬೆಲೆ ಬಂತು. ಸೊ ಅದಕ್ಕೋಸ್ಕರನೇ ಶಾಸ್ತ್ರವನ್ನು ನಾವು ನಂಬೋದು ಅಂತ ಹೇಳಿ, ಬೆಂಕಿ ಸುಡುತ್ತೆ ಅಂತ ಮಗು ಹೇಳಿ ಒಪ್ಕೊಂತೀವಿ. ಸುಡೋದಿಲ್ಲ ಅಂತ ಬೇಕಾದ 100 ವೇದಗಳು ಹೇಳಿ, ಕೃಷ್ಣ ಹೇಳಿ, ಯಾರು ಬೇಕಾದರೂ ಹೇಳಿ ನಂಬೋದಿಲ್ಲ ಅಂತ ಆ ಅರ್ಥದಲ್ಲಿ ಇಲ್ಲಿ ತಗೊಂಡ್ಬರ್ತಾರೆ. ಇದನ್ನ ಅಧ್ಯಾಸ ಭಾಷ್ಯಾರ್ಥ. ಈ ನೋಡ್ರಿ, ಗಾಢ ನಿದ್ರೆಯಲ್ಲಿ ಬರೀ ನಾನಿರ್ತೇನೆ. ನಮ್ಮ ಅನುಭವ ನಾನು ಅಂದರೆ ಆತ್ಮಸ್ವರೂಪವಾಗಿ, ನನ್ನ ನಿಜವಾದ ಸ್ವರೂಪವನ್ನೇ ನಾನು ಅಂತ ಅನ್ಬೇಕು. ನನ್ನದು ಅಂತಂದರೆ ಈ ಮಿಕ್ಕಿರೋದೆಲ್ಲ ನನ್ನದು ಹಾಗೆ ಎಂಬ ಇದಕ್ಕೆ ಒಂದು ಸಾರಿ ಕಲಬೆರಕೆ ಆಯಿತು ಅಂತಂದರೆ, ಯಾವಾಗಾಯಿತು, ಎಲ್ಲ ಆಯಿತು, ಹೇಗಾಯಿತು ಗೊತ್ತಿಲ್ಲ. ಮತ್ತು ಇದನ್ನು ಚಿಂತನೆ ಮಾಡೋಕ್ಕೆ ಹೋಗಲೂಬಾರ್ದು, ಸಮಯ ವ್ಯರ್ಥ. ಅದಕ್ಕೋಸ್ಕರ ಆಗಿದೆಯೋ ಇಲ್ವೋ ಅನುಭವದಲ್ಲಿ ಆಗಿದೆ. ಆದಮೇಲೆ ಇನ್ನು ತರ್ಕದಿಂದ ಇನ್ನೇನು ಮಾಡೋಕ್ಕೆ ಹೋಗ್ತೀರಿ ನೀವು? ಅನುಭವದಲ್ಲಿದ್ದಾಗ ತರ್ಕಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತ. ಹೀಗೆ ಆವಾಗ ನಮಗೇನಾಗ್ಬಿಡುತ್ತೆ, ಈ ಶರೀರದ ಮೇಲೆ ಅಭಿಮಾನ, ಮೋಹ, ಮಮಕಾರ, ತಾದ್ಯಾತ್ಮ, ಅಟ್ಯಾಚ್ಮೆಂಟ್ ಇವು ಶುರುವಾಗುತ್ತೆ. ಆಗಿದ ತಕ್ಷಣ ಈ ಶರೀರಕ್ಕಾಗಲಿ ನನ್ನ ಹೆಂಡತಿ ಮಕ್ಕಳಿಗಾಗಲಿ ಇದು ನನಗೆ ಆಗೋಯ್ತೇನೋ ಅಂತ ಅನ್ಕೊಂಡ್ಬಿಡ್ತೀವಿ. ಇದು ನಾನು ಅಲ್ಲವೇ ಅಲ್ಲ. ಆತ್ಮ ಹುಟ್ಟೋದಿಲ್ಲ, ಸಾಯೋದಿಲ್ಲ, ಬದಲಾವಣೆ ಆಗೋದಿಲ್ಲ, ಅವನ್ನು ಸುಡೋದಕ್ಕಾಗೋದಿಲ್ಲ, ಗಾಳಿಯಿಂದ ಸಾಯಿಸೋಕ್ಕಾಗಲ್ಲ, ಅಗ್ನಿಯಿಂದ ಸಾಯಿಸೋಕ್ಕಾಗಲ್ಲ, ಖಡ್ಗಗಳಿಂದ ಕಡಿಯೋಕ್ಕಾಗಲ್ಲ. ಅಂಥ ಸ್ವರೂಪ ನನ್ನದು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದರಿಂದ ಅವನು ಯಾವಾಗಲೂ ಆನಂದ ಸ್ವರೂಪ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅದು ಬೇಕು ನಮಗೆ ಅಂತ ಇಷ್ಟೆಲ್ಲ ಹೇಳಿದ್ದಾರೆ. ಆತ್ಮನು, ಅದಕ್ಕೆ ಅಭಿಮಾನವಿಟ್ಕೊಂಡಿರುವ ಆತ್ಮನು ಈ ಬೆರ್ಕೆ ಆಗಿದ ತಕ್ಷಣ ಈ ಬೆರ್ಕೆಯನ್ನು ನನ್ನದನ್ನು ನಾನು ಅಂತ ಕರಿತೀವಲ್ಲ, ಅವನಿಗೆ ಏನಂತ ಕರೀತಾರೆ? ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ ಕರಿತೀವಲ್ಲ. ಅದಕ್ಕೆ ಈ ಶಾಸ್ತ್ರದಲ್ಲಿ ಕೆಲವು ಹೆಸರುಗಳು ಕೊಡ್ತಾರೆ. ಜೀವಾತ್ಮ, ವಿಜ್ಞಾನಾತ್ಮ, ಪ್ರಾಣಾತ್ಮ, ಹೀಗೆಲ್ಲ ಹೆಸರು ಕೊಡ್ತಾರೆ. ಅದಕ್ಕೆ ಈ ಪುಸ್ತಕದಲ್ಲಿ ಅದಕ್ಕೋಸ್ಕರನೇ ಅವುಗಳನ್ನ ಬೇಕಾದಷ್ಟು ಹೆಸರುಗಳು ಕೊಡ್ತಾರೆ. ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಜೀವಾತ್ಮ ಗೊತ್ತಿರುತ್ತೆ. ಕೆಲವು ಕಡೆ ವಿಜ್ಞಾನಾತ್ಮ ಅಂತ ಕರೀತಾರೆ, ಜೀವಾತ್ಮನಿಗೆ ಕರೀತಾರೆ. ಅದು ಪ್ರಾಣಾತ್ಮ, ಯಾಕೆ ಅಂದರೆ ಪ್ರಾಣವನ್ನು ಧರಿಸಿರೋದ್ರಿಂದ ಇವನಿಗೆ ಪ್ರಾಣ ಕೂಡ ಅಂತ ಕರೀತಾರೆ ಅಂತ ಇಷ್ಟೆಲ್ಲ ಹೆಸರುಗಳಿರುತ್ತೆ. ಈ ದೃಷ್ಟಾಂತದಲ್ಲಿ ಎಲ್ಲವೂ ಆಕಾಶವೇ ಆಗಿರುವಂತೆ ಈ ದ್ರಾಷ್ಟಾಂತಿಕವಾದ ಈ ವೇದಾಂತ ವ್ಯವಹಾರದಲ್ಲಿಯೂ ಅದ್ವಿತೀಯ, ತನಗೆ ಎರಡನೆಯದಿಲ್ಲದ ಬ್ರಹ್ಮದಲ್ಲಿ ನಾಮರೂಪಗಳೆಂಬ ಉಪಾಧಿಯಿಂದ ಈಶ್ವರ, ದೇಹೇಂದ್ರಿಯಗಳೆಂಬ ಉಪಾಧಿಯಿಂದ ಜೀವ ಹೀಗಾಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಮೊದಲೇ ಎತ್ಕೊಂತಾನೆ ಎಕ್ಸಾಂಪಲ್ ಕೊಟ್ಟರು ಅವರು, ಮಡಿಕೆ, ಆಕಾಶ. ಅದೇ ಎಕ್ಸಾಂಪಲ್ನ ನಮ್ಮ ಆತ್ಮ ಮತ್ತು ಈ ಶರೀರ
ಇವೆರಡಕ್ಕೆ ಹೋಲಿಸ್ಕೊಂಡು ಬಂದು ಈಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, ದೃಷ್ಟಾಂತ ದ್ರಷ್ಟಾಂತಿಕವಾಗಿ. ಸೊ ಹೇಗೆ ಆಕಾಶವನ್ನು ಹೇಳಿದ್ರು, ಈ ಪರಮಾತ್ಮನಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಜನರಲ್ ಆಗಿ ಶಾಸ್ತ್ರದಲ್ಲಿ ಆಕಾಶವನ್ನು ಉದಾಹರಣೆ ಕೊಡ್ತಾರೆ. ಯಾಕೆ ಅಂತಂದರೆ ಆಕಾಶ ಒಂದೇ ಇರೋದು, ಎರಡನೇ ಆಕಾಶ ತೋರಿಸ್ರಿ. ಮತ್ತು ಆಕಾಶ ಎಲ್ಲಿ ಶುರುವಾಯಿತು, ಎಲ್ಲಿ ಕೊನೆ ಆಯಿತು, ಅದರ ಮಧ್ಯಸ್ಥಾನ ಯಾವುದೋ ಏನೂ ಗೊತ್ತಾಗತ್ತಿಲ್ಲ. ಅದಕ್ಕೋಸ್ಕರನೇ ಅದು ವಿಶಾಲವಾಗಿದೆ, ಎಲ್ಲಿಂದ ಎಲ್ಲಿಗೆ ಹೋದರೂ ಆಕಾಶ ಇದ್ದೇ ಇರುತ್ತೆ. ಚಂದ್ರಲೋಕಕ್ಕೆ ಹೋದರೆ ಆಕಾಶ ಎತ್ಕೊಂಡು ಹೋಗ್ಬೇಕೇನೋ, ಅಮೇರಿಕಾಗೆ ಹೋದರೆ ಎತ್ಕೊಂಡು ಹೋಗ್ಬೇಕಾ ಆಕಾಶನ, ಗಾಳಿನ ಎತ್ಕೊಂಡು ಹೋಗ್ಬೇಕಾ, ಎತ್ಕೊಂಡು ಹೋಗ್ಬೇಕಾಗಿಲ್ಲ. ಆದರೆ ನೀವು ಚಂದ್ರಲೋಕಕ್ಕೆ ಹೋಗ್ಬೇಕಾದ್ರೆ ಗಾಳಿ ಎತ್ಕೊಂಡು ಹೋಗ್ಬೇಕು, ಅಲ್ಲಿಗೆ ಗಾಳಿಗಿಂತ ಆಕಾಶ ವ್ಯಾಪ್ತಿ ಜಾಸ್ತಿ, ಅದಕ್ಕೆ ಅದು ಮೊದಲು ಸೃಷ್ಟಿಯಾಗಿರೋದು. ಆದ್ದರಿಂದ ಆಕಾಶ, ನೀವು ಚಂದ್ರಲೋಕಕ್ಕೆ ಹೋಗ್ರಿ, 9 ಗ್ರಹಗಳಿಗೆ ಹೋಗ್ರಿ, ಎಲ್ಲಿ ಬೇಕಾದರೂ ಹೋಗ್ರಿ, ಆಕಾಶ ಇದ್ದೇ ಇರುತ್ತೆ. ಆಕಾಶ ಇಲ್ಲದೆ ಇರೋದು ಹೇಳಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಆದ್ದರಿಂದ ಆಕಾಶವನ್ನು ಆತ್ಮನಿಗೆ ಉದಾಹರಣೆಯಾಗಿ ಕೊಡ್ತಾರೆ ಅನ್ನೋದಕ್ಕೋಸ್ಕರ. ತನಗೆ ಎರಡನೆಯಲ್ಲಿದವಾದ ಬ್ರಹ್ಮದಲ್ಲಿ ನಾಮರೂಪಗಳೆಂಬ ಉಪಾಧಿಯಿಂದ ಇಲ್ಲಿ ವ್ಯವಹಾರ ದೃಷ್ಟಿ ಅಥವಾ ಈ ಜೀವಪ್ಪನ ದೃಷ್ಟಿಯಿಂದ ಅಥವಾ ಪಾರಮಾರ್ಥಿಕ ದೃಷ್ಟಿಯಿಂದ, ಈ ಉಪಾಧಿಗಳ ದೃಷ್ಟಿಯಿಂದ ಈ ಶರೀರವನ್ನು ಜೀವ ಅಂತ ಕರೀತಾರೆ. ಆದರೆ ಅಲ್ಲಿ ಇನ್ನು ಸ್ವಲ್ಪ ಮೇಲಕ್ಕೆ ಹೋದಾಗ ಅವನಿಗೆ ನಾಮರೂಪಗಳು ಅವನ್ನ ಈಶ್ವರ ಅಂತ ಕರೀತಾರೆ. ದೇಹೇಂದ್ರಿಯಗಳೆಂಬ ಉಪಾಧಿಯಿಂದ ಜೀವ ಅಂತ ಕರಿತೀವಿ, ಬ್ರಹ್ಮದಲ್ಲಿ ನಾಮರೂಪಗಳ ಉಪಾಧಿಯಿಂದ ಅವನ ಈಶ್ವರ ಅಂತ ಕರೀತಾರೆ ಅಂತ, ಹೀಗೆ ಎಂಬ ವ್ಯವಹಾರವಾಗಿರುತ್ತದೆ. ಈ ದೃಷ್ಟಿಯಿಂದ ಇಲ್ಲಿ ನೋಡ್ರಿ, ಇವಾಗ ನಮಗೆ ಈಶ್ವರ ಈಶಿತವ್ಯ ಅಂದರೆ ಏನು ಅನ್ನೋದು ಅರ್ಥ ಆಗುತ್ತೆ. ಎಂಬ ವ್ಯವಹಾರಿಕವಾದ ಭೇದವಿರುವುದು ನಿಜವಾದರೂ ಬ್ರಹ್ಮವು ಪಾರಮಾರ್ಥಿಕವಾಗಿ ತಾನೊಂದೇ ಇದ್ದಂತೆಯೇ ಇರುತ್ತದೆ. ಹಾಯ್, ಈಶ್ವರ ಈಶಿತವ್ಯ, ಈ ಈಶ್ವರ ಅಂತ ಎಲ್ಲೆಲ್ಲಿ ಉಪಯೋಗಿಸ್ತಾರೋ ಸ್ವಲ್ಪ ನೋಡ್ಕೋಬೇಕು. ಇಲ್ಲಿ ಈಶ್ವರ ಅಂತಂದಿದ ತಕ್ಷಣ ಶಿವ ಪಾರ್ವತಿ ಅಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಹೇಳ್ತಾರೆ. ಸೊ ಸೃಷ್ಟಿ ಸ್ಥಿತಿ ಲಯ ಅಂತ. ಇಲ್ಲಿ ಈಶ್ವರ ಅಂದಿದ ತಕ್ಷಣ ಆ ಈಶ್ವರ ಅಲ್ಲ. ಮತ್ತು ಇನ್ಯಾವ ಈಶ್ವರ ಅಂತಂದರೆ ಇಲ್ಲಿ ಆತ್ಮನಿಗೆ ಹೇಳ್ತಾ ಇದ್ದಾರೆ ಈಶ್ವರ ಅಂತ. ಇನ್ನು ಕೆಲವು ಸಲ ಈ ಕರ್ಮಕ್ಕೆ ಫಲ ಕೊಡೋನ್ನ ಈಶ್ವರ ಅಂತ ಕರಿತೀವಿ ನಾವು. ಹಾಗೆ ಈಶ್ವರ ಅಂತ ಅಲ್ಲಿ ಇವರೆಲ್ಲ ಸಬಾರ್ಡಿನೇಟ್ಸ್ಗಳಿದ್ದಂಗೆ. ಬ್ರಹ್ಮ ವಿಷ್ಣು ಮಹೇಶ್ವರರು ದೇವತೆಗಳು, ದೇವತೆಗಳ ಒಡೆಯ ಇಂದ್ರ ಬೃಹಸ್ಪತಿ, ಹೀಗೆ ವ್ಯವಹಾರ ದೃಷ್ಟಿಯಿಂದ ನಾವು ಹೇಗೆ ಮಾಡ್ಕೊಂಡಿರ್ತೀವೋ ಗುರು, ಹೀಗೆ ಬೃಹಸ್ಪತಿನ ಗುರು ಅಂತ ಕರೀತಾರೆ. ಅದೇ ಥರ ರಾಕ್ಷಸರಲ್ಲಿ ಗುರು ಬೇರೆ ಇರ್ತಾನೆ ಅವನು, ಹಾಗೆ. ಸೊ ಹೀಗೆ ಈಶ್ವರ ಅಂದರೆ ಅವು ಎಲ್ಲರ ಕರ್ಮಗಳಿಗೆ ಫಲ ಕೊಡೋನು ಈಶ್ವರ ಅಂತ. ಯಮಧರ್ಮರಾಜ ಅವನು ಎಲ್ಲರೂ ಮಾಡಿದ ಪಾಪವನ್ನು ಅನುಭವಿಸೋದಕ್ಕೆ ಅವನು ಲೀಡರ್ ಇದ್ದಂಗೆ, ಅವನು ಪೋರ್ಟ್ಫೋಲಿಯೋ ಅವನು ಕೊಟ್ಟಿರ್ತಾರೆ, ಹಾಗೆ ಈಶ್ವರ. ಬಟ್ ಇಲ್ಲಿ ಈಶ್ವರ ಸಾಕ್ಷಿ ಸಾಕ್ಷ್ಯ ಅಂತ ಹೇಳೋ ಹಾಗೆ ತಗೋಬೇಕಾಗುತ್ತೆ ಇಲ್ಲಿ. ಅದಕ್ಕೋಸ್ಕರ ಹೀಗೆ ಎಂಬ ವ್ಯವಹಾರಿಕವಾದ ಭೇದವಿರುವುದು ನಿಜವಾದರೂ ಬ್ರಹ್ಮವು ಪರಮಾರ್ಥಿಕವಾಗಿ ತಾನೊಂದೇ ಇದ್ದಂತೆಯೇ ಇರುತ್ತದೆ. ಈಶ್ವರನಿಗೆ ವ್ಯಾಕೃತವಾದ ಅಥವಾ ಅವ್ಯಾಕೃತವಾದ ನಾಮರೂಪಗಳೆಂಬ ಉಪಾಧಿ ಇದ್ದರೂ ನೋಡಿ, ಈ ವ್ಯಾಕೃತ ಅವ್ಯಾಕೃತವನ್ನು ಮೀರಿರೋನು ಯಾರು? ಬ್ರಹ್ಮ, ನನ್ನ ನಿಜವಾದ ಸ್ವರೂಪ. ಇಲ್ಲಿ ಈಶ್ವರ ಅಂತ ಕರೀತಾ ಇದ್ದಾರೆ ಅಷ್ಟೇ. ಹೀಗೆ ಆ ಸಮಷ್ಟಿಯಲ್ಲಿ ಈಶ್ವರ ಅಂತ ಕರೆದು ವ್ಯಷ್ಟಿಯಲ್ಲಿ ಜೀವ ಅಂತ ಕರೀತಾರೆ ಅಷ್ಟೇ. ವ್ಯಷ್ಟಿ ಸಮಷ್ಟಿ ಹೀಗೆ. ಸೊ ಮೈಕ್ರೋ ಮ್ಯಾಕ್ರೋ, ಈ ಜೀವ ಅಂತ ಅನ್ನೋನು ಮೈಕ್ರೋ. ಸೊ ಅದಕ್ಕೆ ಅದು
ಮ್ಯಾಕ್ರೋ, ಅದಕ್ಕೆ ವ್ಯಷ್ಟಿ ಸಮಷ್ಟಿ. ನಾವು ವಿಚಾರ ಮಾಡುವಾಗ ವ್ಯಷ್ಟಿ ಸಮಷ್ಟಿ ಎರಡನ್ನು ಜೊತೆಲಿ ಸೇರಿಸ್ಕೊಂಡು ಹೋಗ್ಬೇಕು. ಇಲ್ದಿದ್ರೆ ಏನಾಗುತ್ತೆ ಅಂದರೆ ಕಪಿಲ ಸಾಂಖ್ಯರ್ಗ ಆದಂಗೆ ನನ್ನಾತ್ಮ ಬೇರೆ ನಿಮ್ಮಾತ್ಮ ಬೇರೆ ಆಗ್ಬಿಡ್ತಾನೆ. ಅದಕ್ಕೋಸ್ಕರನೇ ಎಲ್ಲೇ ಸೇರಿಸ್ಕೊಂಡ್ರು ವ್ಯಷ್ಟಿ ಸಮಷ್ಟಿ ಸೇರಿಸ್ಕೊತಾ ಹೋಗ್ಬೇಕು. ಈಗ ಉದಾಹರಣೆಗೆ ಆಧ್ಯಾತ್ಮಿಕವಾಗಿ ನಾನು ಜನಕ ಮಹಾರಾಜ ಅಂತ ತಗೊಂಡೆ ಅಂತ ಇಟ್ಕೊಳ್ರಿ, ಅಷ್ಟು ಮಾತ್ರ ತಗೋಬಾರ್ದು. ಆದಿ ಭೌತಿಕವಾಗಿ ಎಷ್ಟು ಶರೀರಗಳಿದೆಯೋ ಅವು ಎಲ್ಲವೂ ಕೂಡ ನನ್ನ ಜೊತೆನೆ ವ್ಯಷ್ಟಿ ಸೇರಿಸ್ಕೊಂಡ್ಬಿಡ್ಬೇಕು. ಅಷ್ಟು ಮಾತ್ರ ಅಲ್ಲ, ಆದಿ ದೈವಿಕವಾಗಿ ಅಲ್ಲಿ 14 ಲೋಕಗಳಲ್ಲಿ ಯಾರ್ಯಾರು ಇರ್ತಾರೋ ಅವ್ರ ಶರೀರಗಳೆಲ್ಲ ಸೇರಿಸ್ಕೊಂಡಾಗ ಸಮಷ್ಟಿ. ವ್ಯಷ್ಟಿ ಅಂತಂದ್ರೆ ನಂದು ಮಾತ್ರ ಆಯಿತು ಅಷ್ಟೇ. ಅದಕ್ಕೆ ವ್ಯಷ್ಟಿ ಸಮಷ್ಟಿ ಪ್ರತಿಯೊಂದು ಹಾಗೆ ಮಾಡ್ಕೋಬೇಕು. ಹಾಗೆ ಈಗ ನೀವು ಪಂಚ ಅವಸ್ಥಾತ್ರಯದಲ್ಲಿ ಇವೆಲ್ಲ ಸೇರಿಸ್ಕೊಂಡೇ ಮಾಡ್ತೀವಿ ನಾವು. ಅದಕ್ಕೆ ಶಂಕರಾಚಾರ್ಯರು ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಾರೆ, ಅವರು ರೀಟೇಲ್ ಮಾಡಲ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದಕ್ಕೋಸ್ಕರನೇ. ಸೊ ನೀವು ಯಾವುದೇ ಪ್ರಕ್ರಿಯೆ ತಗೊಳ್ಳಿ ಇದಿದ್ದೇ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಪ್ರಕ್ರಿಯೆಗಳಲ್ಲಿ ಬರೀ ನನ್ನದು ಮಾತ್ರ ತೊಗೊಳಕ್ಕೆ ಹೋಗ್ಬಾರ್ದು. ಆದರೆ ಹೇಳುವಾಗ ನನ್ನದು ಹೇಳ್ತೀವಿ, ಯಾಕೆಂದರೆ ನನ್ನದು ತಗೊಂಡ್ರೆ ಮಿಕ್ಕಿರೋದು ಜೊತೆನಲ್ಲಿ ಬರುತ್ತೆ ಅಂತ. ಈಗ ಪಂಚಕೋಶ ಪ್ರಕ್ರಿಯೆ ತಗೊಳ್ರಿ, ಅಲ್ಲಿ ಅನ್ನಮಯ ಕೋಶ ಬರೀ ನನ್ನ ಕೋಶ ಮಾತ್ರ ತಗೊತೀನ, ಅನ್ನಮಯ ಕೋಶ ಇಲ್ಲ, ವ್ಯಷ್ಟಿ ಸಮಷ್ಟಿ ಎರಡನ್ನೂ ಸೇರಿಸಿ ತಗೋಬೇಕಲ್ಲಿ. ಅಂದರೆ ಅದಕ್ಕೆ ಅವಸ್ಥಾತ್ರಯದಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಅಲ್ಲಿ ಅರ್ಥ ಆಗೋಲ್ಲ. ನನ್ನ ಶರೀರ ಮಿಕ್ದವ್ರ ಶರೀರ ಅಂದಿದ ತಕ್ಷಣ ಇನ್ಯಾರ ಶರೀರ ಅಂತ ಪ್ರಶ್ನೆ ಬರುತ್ತೆ. ಆದರೆ ಅವಸ್ಥಾತ್ರಯದಲ್ಲಿ ನನ್ನ ಶರೀರ ಆಧ್ಯಾತ್ಮಿಕವಾಗಿ ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳ ಶರೀರ, ಆದಿ ದೈವಿಕವಾಗಿ ಆ 9 ಗ್ರಹಗಳ ಸದ್ಯಕ್ಕೆ ಗೊತ್ತಿರೋದು, ಇನ್ನೂ 10 ಕಂಡುಹಿಡೀಲಿ, ಇನ್ನು 20 ಕಂಡುಹಿಡೀಲಿ, ಅಲ್ಲಿ ಯಾವ್ಯಾವ ಶರೀರಗಳಿದೆಯೋ ಅವು ಎಲ್ಲವೂ ಸೇರಿಸಿ ಅನ್ನಮಯ ಶರೀರ ಅಂತ ಒಟ್ಟಿಗೆ ತಗೋಬೇಕು. ಅದೇ ರೀತಿ ಪ್ರಾಣಮಯ ಕೋಶ ಅಂದಾಗ ಎಲ್ಲರೂ ಪ್ರಾಣಮಯ ಕೋಶಗಳು ಒಟ್ಟಿಗೆ ಸೇರಿಸ್ಬಿಡ್ಬೇಕು. ಹಾಗೆ ಸೊ ಅದೇ ರೀತಿ ಮನೋಮಯ ಮನಸ್ಸು, ಎಲ್ಲರ ಮನಸ್ಸುಗಳು ಸೇರಿಸ್ಬೇಕು. ಬುದ್ಧಿ ಅಂತಂದಾಗ ವಿಜ್ಞಾನಮಯ. ಹೀಗೆ ನಾವು ವ್ಯಷ್ಟಿ ಸಮಷ್ಟಿಯನ್ನು ಸೇರಿಸ್ಕೊಂಡೇ ನೋಡ್ಕೊತಾ ಹೋಗಬೇಕು. ಇದು ತುಂಬ ಇಂಪಾರ್ಟೆಂಟು. ನನಗೆ ವ್ಯಾಕೃತತ್ವ ಅಥವಾ ಅವ್ಯಾಕೃತತ್ವದ ನಾಮರೂಪಗಳೆಂಬ ಉಪಾಧಿ ಇದ್ದರೂ ಅದೇ ರೀತಿ ಇದು ವ್ಯಷ್ಟಿ. ಈಗ ಸಮಷ್ಟಿ. ವ್ಯಷ್ಟಿನಲ್ಲೇನು ಜೀವನಿಗೆ ಕಾರ್ಯಕರಣ ಸಂಗಾತ ಇರುತ್ತೆ. ಹಾಗೆ ಕಾರ್ಯಕರಣ ಅಂದರೆ ಏನು? ಈ ಶರೀರದಲ್ಲಿ 19 ಮುಖಗಳಿದೆ, ಏಕೋನಂಶತಿ ಮುಖ ಅಂತಿವಲ್ಲ. ಹೀಗೆ ಅಂದರೆ ದೇಹೇಂದ್ರಿಯಗಳ ಒಟ್ಟು ಎಂಬ ಉಪಾಧಿ ಇದ್ದರೂ ಆ ಉಪಾಧಿಗಳು ಈಶ್ವರ ಆಳುವವನು, ಈಶಿತವ್ಯ ಆಳಲ್ಪಡುವುದು. ಹಾಗೆ ವ್ಯಾವಹಾರಿಕ ಆಪೇಕ್ಷಿಕ ಹೋಲಿಕೆ ಸಂಬಂಧವನ್ನಿಟ್ಟು ಮಾಡುವಂತೆ ತೋರುವಾಗದು. ಹಾಗೆ ಈಗ ಎಕ್ಸಾಂಪಲ್ ಕೊಡ್ತಾರೆ, ಘಟಾಕಾಶ ಅಂತ. ಹೀಗೆ ಸೊ ಈ ಉಪಾಧಿಗಳ ದೃಷ್ಟಿಯಿಂದ ಇಲ್ಲಿ ಉಪಾಧಿ ಅಂತಂದ್ರೆ ಏನು ಅನ್ನೋ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾರೋ ಬಂದು ನಮ್ಮ ಮನೆ ಹತ್ರ ಅಡ್ರೆಸ್ ಕೇಳ್ತಾರೆ. ನಮ್ಮ ಮನೆಗಿಂತ 1-2-3 ಮನೆ ಮೇಲ್ಗಡೆ ಅವ್ರ ಮನೆ ಇರುತ್ತೆ. ನನಗೆ ಗೊತ್ತು, ಅವ್ರು ಬಂದಿದ್ದೆ, ಸರ್ ಇಂಥವ್ರ ಮನೆ, ಅಲ್ಲಿ ಶೆಟ್ರ್ ಮನೆ ಇದೆ, ಅಗರಬತ್ತಿ ಅವ್ರ ಮನೆ ಎಲ್ಲಿದೆ ಸಾರ್ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ರಿ. ನನ್ನ ಮನೆಗಿಂತ 3 ಮನೆಗಳು ಆ ಕಡೆ ಇದೆ. ಅವ್ರು ಹೇಳುವಾಗ ಏನಾಗುತ್ತೆ, ಆ ಕಾಂಪೌಂಡ್ ಮೇಲೆ ಒಂದು ಕಾಗೆ ಕೂತಿರುತ್ತೆ. ನಾನು ಹೇಳ್ತೀನಿ, ನೋಡ್ರಿ ಆ ಕಾಗೆ ಕೂತಿದೆಯಲ್ಲ ಅದೇ ರೀ ಮನೆ ಅಂತ ಹೇಳ್ತೀನಿ. ಗೊತ್ತಾಯ್ತು ಸರ್ ಅಂತ ಅವರು ಹೋಗ್ತಾರೆ. ಹೋಗಿದ ತಕ್ಷಣ ಅವ್ರ ಮನೆ ಸಿಗುತ್ತೆ, ಅದು ಬೇರೆ. ಈಗ ಆ ಕಾಗೆ ಕೂತಿರೋದು ಅಷ್ಟೇ, ಅದು ಹಾರು ಹೋಗ್ಬಿಡ್ಬೋದು ಅಥವಾ ಅಲ್ಲೇ ಕೂತಿರ್ಬೋದು. ಹಾಗೆ
ಉಪಾಧಿ ಅಷ್ಟೇ ನಮಗೇನೋ ಗುರ್ತಿಡಿಯೋದಕ್ಕೋಸ್ಕರ ಸಹಾಯ ಆಗುತ್ತೆ ಅಷ್ಟೇ ಹೊರತು ಆ ಉಪಾಧಿ ಅದಕ್ಕೆ ಅಂಟ್ಕೊಂಡಿರೋದಿಲ್ಲ ಹಾಗೆ. ಸೊ ಉಪಾಧಿ ಈಗ ನಾನು ಶರೀರ ಎಲ್ಲ ಪೂರ್ತಿ ಉಪಾಧಿಯೇ. ಆದಿಭೌತಿಕ ಉಪಾಧಿ, ಆದಿದೈವಿಕ ಉಪಾಧಿ, ಕಾಲ ದೇಶ ಕಾರ್ಯ ಕಾರಣ ಭಾವ ಉಪಾಧಿ, ಅವಸ್ಥೆಗಳು ಉಪಾಧಿ. ಯಾರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ? ಆತ್ಮನಿಗೆ. ಆತ್ಮನಿಗೆ ಉಪಾಧಿ. ನನಗೆ ಉಪಾಧಿ ಯಾವುದು? ಈ 19 ಮುಖಗಳು. ಅದಕ್ಕೆ ಇದನ್ನು ನನ್ನದು ಅಂತ ಹೇಳೋದು. ಯಾಕೆ? ಉಪಾಧಿ ಬಿಟ್ಟು ಹೋಗ್ಬೋದು. ಕಾಗೆ ಕೂತಿರುತ್ತೆ, ಅವನು ಹೋಗೋಷ್ಟೊತ್ತು ಕಾಗೆ ಹಾರು ಹೋಗ್ಬೋದು. ಅದಕ್ಕೆ ಉಪಾಧಿ ಅಂತ ಕರೀತಾರೆ. ಈಗ ಕಾಗೆ ಕಪ್ಪಗಿರೋ ಬಣ್ಣ ಬಿಡ್ಲಿ ನೋಡೋಣ, ಅದು ಬಿಡಕ್ಕೆ ಬರೋಲ್ಲ. ಅದೇನದು? ತನ್ನ ಸ್ವಭಾವ. ಕಾಗೆ ಕಪ್ಪಗಿರೋ ತನ್ನ ಬಣ್ಣವನ್ನು ಬಿಡಕ್ಕೆ ಬರೋದಿಲ್ಲ. ಹಾಗೆ ನಾವು ಆತ್ಮನನ್ನು ಬಿಡಕ್ಕೆ ಬರೋದಿಲ್ಲ. ಆದರೆ ಉಪಾಧಿಗಳನ್ನು ಬಿಟ್ಟಿರ್ಬೋದು. ನಮ್ಮ ಅನುಭವದಲ್ಲೇ ಇದೆ. ನಾನು ಕನಸ್ಕೋಗ್ತೀನಿ, ಈ 19 ಮುಖಗಳು ಉಪಾಧಿ ಅಂತ ಏನು ಹೇಳ್ತೀನೋ ಈ ಶರೀರ. ಸೊ ಇದಕ್ಕೆ ಸೈಕೋ ಫಿಸಿಕಲ್ ಕಾಂಪ್ಲೆಕ್ಸ್ ಅಂತೀನಿ. ಪಾದದಿಂದ ತಲೆವರೆಗೂ ಇಷ್ಟು ಕೂಡ ಅದಕ್ಕೆ ಎಲ್ಲ ನನ್ನದು ಅಂತ ಹೇಳಿದ್ದು. ನೀವು ಯಾವುದು ನನ್ನದು ಬಿಡ್ಬೋದು. ಇದಕ್ಕೆ ಏನಂತ ಕರೀತಾರೆ? ಉಪಾಧಿ ಅಂತ ಕರೀತಾರೆ. ಸೊ ಇದನ್ನು ನಾನು ಬಿಟ್ಟು ಹೋಗ್ಬೋದು. ಕನಸ್ಕೋಗ್ತೀನಿ, ಎತ್ಕೊಂಡು ಹೋಗಲ್ಲ. ಕನಸಿನಲ್ಲಿರೋ ಭಿಕ್ಷುಕ ಇಲ್ಲಿಗೆ ಎತ್ಕೊಂಡ್ಬರಕ್ಕೆ ಬರೋಲ್ಲ. ಇವರಿಬ್ಬರು ನಿದ್ದೆಗೆ ಹೋಗಕ್ಕೆ ಬರೋಲ್ಲ. ಯಾಕೆ? ಉಪಾಧಿ ನನ್ನದು. ನನ್ನದು ಒಂದಿದ್ದು ನಾನು ಬಿಟ್ಟು ಹೋಗ್ಬೋದು. ಅದಕ್ಕೆ ಹೆಂಡತಿ ನನ್ನದು, ಮಕ್ಕಳು ನನ್ನದು, ನನ್ನವರು, ಆಫೀಸ್ ನಂದು, ಒಡವೆ ನಂದು, ಬಟ್ಟೆ ನಂದು, ಕನ್ನಡಕ ನಂದು, ಚಪ್ಪಲಿ ನಂದು, ಬಿಟ್ಟಿರ್ತೀನಿ. ಹಾಗೆ ಈಗ ಅರ್ಥ ಮಾಡ್ಕೋಬೇಕು. ಉಪಾಧಿ ಮತ್ತು ಅದರ ನಿಜವಾದ ಸ್ವಭಾವ. ಕಾಗೆ ತನ್ನ ಕಪ್ಪು ಬಣ್ಣ ಅನ್ನೋದು ಸ್ವಭಾವ, ಅದೇ ಅದು. ಆದ್ದರಿಂದ ಅದನ್ನು ಬಿಡಕ್ಕೆ ಬರೋಲ್ಲ. ಆತ್ಮ ನಾವು ಯಾರೂ ಬಿಡಕ್ಕೆ ಬರೋಲ್ಲ. ಈ ಉಪಾಧಿ ನನ್ನದು, ಅದು ಬಿಡ್ಬೋದು. ನಾನೂ ಬಿಡ್ರಿ ನೋಡೋಣ, ಬಿಡಕ್ಕೆ ಬರಲ್ಲ. ಅದೇ ನನ್ನ ನಿಜವಾದ ಸ್ವರೂಪ. ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈಶ್ವರ ಆಳುವವನು, ಈಶಿತವ್ಯ ಆಳಲ್ಪಡುವುದು. ಅಂದರೆ ಇಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಅರ್ಥನೂ ಬರುತ್ತೆ. ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಹಂಗೆ ಮಾಡ್ಬೋದು. ಅಥವಾ ಸಾಕ್ಷಿ ಸಾಕ್ಷ್ಯ ಅರ್ಥದಲ್ಲಿ ಎಂಬ ವ್ಯಾವಹಾರಿಕವಾದ ಆಪೇಕ್ಷಿಕ ಹೋಲಿಕೆ ಸಂಬಂಧವನ್ನಿಟ್ಟು ಮಾಡಿರುವಂತೆ ತೋರುತ್ತಿರುವಾಗಲೂ, ಎಕ್ಸಾಂಪಲ್ ಹೇಳ್ತಾರೆ ಇವಾಗ, ಸೇಮ್ ಘಟಾಕಾಶ. ನೀವೆಷ್ಟೇ ಆಕಾಶಗಳು ಇಟ್ಕೊಳ್ರಿ, ಘಟಾಕಾಶ, ಮಠಾಕಾಶ, ಹೀಗೆ. ಮತ್ತು ದೊಡ್ಡದು ಹಂಡೆ ಆಕಾಶ, ನೀವೇನು ಬೇಕಾದರೂ ಹೇಳಿ. ಉಪಾಧಿಗಳು ಬೇರೆ ಬೇರೆ, ಆದರೆ ಅದರಲ್ಲಿರೋ ಆಕಾಶ ಅದೇ ಆಗಿರುತ್ತೆ. ಹಾಗೆ. ಸೊ ಘಟಾಕಾಶ ಅಂದರೆ ಗಡಿಗೆ ಬಯಲು, ಮಠಾಕಾಶ ಅಂದರೆ ವಿದ್ಯಾಶಾಲೆಯೊಳಗಿನ ಬಯಲು. ಈ ವ್ಯವಹಾರದಂತೆ ಹಾಗೆಲ್ಲ ಮಾಡ್ತೀವಿ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ಚಂದ್ರನೇ 2-3 ಚಂದ್ರರ ಕಾಣ್ತಾರೆ. ಯಾವಾಗ? ನಮಗೆ ಕಣ್ಣಿನ ಪೊರೆ ಬಂದಾಗ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅಂತ, ಅವ್ರಿಗೆ ಪೊರೆ ಬಂದಾಗ ನನಗೆ 3 ಚಂದ್ರ ಕಾಣ್ತಾರೆ ಅಂತ ಅಂದ್ಬಿಟ್ಟು. ಹಾಗೆ. ಸೊ ಶಂಕರಾಚಾರ್ಯರು ಈ 2 ಎಕ್ಸಾಂಪಲ್ ಕೊಡ್ತಾರೆ ಅಧ್ಯಾಸ ಭಾಷೆಯಲ್ಲಿ. ಚಂದ್ರನದು ಎಕ್ಸಾಂಪಲ್ಲು, ಎರಡನೇದು ಬೆಳ್ಳಿ ಮತ್ತು ಕಪ್ಪೆ ಚಿಪ್ಪು. 2 ಎಕ್ಸಾಂಪಲ್ಗಳನ್ನ ತುಂಬ ಮೆನ್ಷನ್ ಮಾಡ್ತಾರಲ್ಲಿ. ಹಾಗೆ. ಸೊ ಕಣ್ಣಿನ ಪೊರೆ ಬಂದಾಗ 2ನೇ ಚಂದ್ರನಿರುವಂತೆ ಇದ್ದಾನೆ ಎಂಬ ವ್ಯವಹಾರದಂತೆ ವ್ಯವಹಾರಕ್ಕಾಗಿ ಆಗಿರುವ ಶಬ್ದ ಪ್ರಯೋಗವೇ ಹೊರತು ಪರಮಾರ್ಥವಾಗಿ ಭೇದವೇನು ಇರೋದಿಲ್ಲ ಅಂತ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಡಿಫೆಕ್ಟ್ ಎಲ್ಲಿದೆ, ನನಗಿದೆಯಾ ಅಂತ ಪ್ರಶ್ನೆ. ಆತ್ಮನಿಗಿದೆಯಾ? ಇಲ್ಲ. ಮತ್ತು ಎಲ್ಲಿದೆ? ಸಬ್ಜೆಕ್ಟ್ ಅಂದ್ರೆ ನನ್ನಲ್ಲಿ ನನಗಿರೋದು, ಅಂತಃಕರಣಕ್ಕಿರೋ ಡಿಫೆಕ್ಟ್ ಇದು. ಈಗ ನೋಡ್ರಿ,
ಎಕ್ಸಾಂಪಲ್ ತಗೊಳ್ರಿ, ಚೆನ್ನಾಗಿ ಅರ್ಥ ಆಗುತ್ತೆ. ಚಂದ್ರ ಇರೋದು ಒಬ್ಬನೇ, ನನಗೆ ಎರಡಾಕ ತೋರ್ತಾ ಇರೋ ಸತ್ಯ, ಬಟ್ ಅದು ನಿಜ ಅಲ್ಲ. ಯಾಕೆ? ದೇರ್ ಈಸ್ ಸಮ್ ಡಿಫೆಕ್ಟ್. ಎಲ್ಲಿ? ಕಣ್ಣಿನಲ್ಲಿ. ಈಗ ಚಂದ್ರನ್ಗೆ ಆಪರೇಷನ್ ಮಾಡಬೇಕೇನೋ? ಚಂದ್ರನ್ಗೆ ಏನು ಪುಟ್ಟಬೇಕಾಗಿಲ್ಲ. ಯಾಕೆ? ಚಂದ್ರನಲ್ಲಿ ಏನೇನೂ ಆಗಿಲ್ಲ. ಅದರ ಡಿಫೆಕ್ಟ್ ಇರೋದಲ್ಲಿ, ಅದರ ಪ್ರಾಬ್ಲಮ್ ಇರೋದಲ್ಲಿ ಅಲ್ಲಿ ರೆಕ್ಟಿಫೈ ಮಾಡ್ಬೇಕು ನಾನು. ಎಲ್ಲಿ ರೆಕ್ಟಿಫೈ ಮಾಡ್ತೀರಾ? ಕಣ್ಣಿನ ಆಪರೇಷನ್ ಮಾಡಿಸಿದ ತಕ್ಷಣ ಎರಡು ಚಂದ್ರ ಕಾಣ್ತಾ ಇದ್ದಿದ್ದು ಮೊದಲನ ಹಾಗೆ ಒಂದೇ ಚಂದ್ರ ಕಾಣ್ತಾನೆ. ಹಾಗೆ ಆತ್ಮನಲ್ಲಿ ಏನು ಮೊದಲು ಬದಲಾವಣೆ ಆಗಿಲ್ಲ ತಾನೆ. ನೀವು ಒಂದು ಕಾಣುವಾಗಲೂ ಏನೂ ಇಲ್ಲ, ಎರಡು ಕಾಣುವಾಗಲೂ ಏನು ಬದಲಾವಣೆ ಆಗಿಲ್ವಲ್ಲ. ಹಾಗೆ ಈ ಡಿಫೆಕ್ಟ್ ಎಲ್ಲಿದೆ, ಈ ಅವಿದ್ಯೆ ಎಲ್ಲಿದೆ ಅಂತ ಕೆಲವರು ಆತ್ಮನಲ್ಲಿದೆ ಅಂತ, ಇನ್ನು ಕೆಲವರು ಜೀವಪ್ಪನಿಗಿದೆ ಅಂತ ಹೀಗೆಲ್ಲ ಹೇಳ್ತಾ ಬರ್ತಾರೆ. ಆದ್ದರಿಂದ ಎಲ್ಲಿದೆ? ಅಂತಃಕರಣದಲ್ಲಿದೆ. ಸೊ ಆ ಅಂತಃಕರಣಕ್ಕೆ ನಾವು ಸಾಧನೆ ಮಾಡಿ ಒಳ್ಳೆ ಸಂಸ್ಕಾರ, ಶಾಸ್ತ್ರ ಆಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸು ಹೇಗೆ ಆಪರೇಷನ್ ಮಾಡಿ ಡಾಕ್ಟ್ರು ಆ ಪೊರೆನ ತೆಗೆದಿದ ತಕ್ಷಣ ಯದ್ವಾ ತತ್ವ ಕಾಣ್ತಾ ಇದ್ದಿದ್ದು ಸರಿಯಾಗಿ ಕಾಣಕ್ಕೆ ಶುರುವಾಯಿತು, ಹಾಗೆ ನಾನು ಈ ಶರೀರ ಸತ್ಯ, ಈ ಪ್ರಪಂಚ ಸತ್ಯ, ನನ್ನ ಹೆಂಡತಿ ಮಕ್ಕಳು ಸತ್ಯ ಅಂತ ಹೇಳ್ತಾ ಇದ್ನಲ್ಲ, ಅದು ಹೋಗಿದ್ದೆ ನನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಡಿಫೆಕ್ಟ್ ಎಲ್ಲಿದೆ? ಅಂತಃಕರಣದಲ್ಲಿದೆ ಅಂತ ಟ್ರೀಟ್ಮೆಂಟ್ ನಾವು ಕೊಡಬೇಕು. ಅದಕ್ಕೆ ಸಾಧನೆ ಮಾಡಬೇಕು ಅಂತ ಹೇಳೋದು. ಅದಕ್ಕೆ ಭಗವದ್ಗೀತೆ. ಸ್ವಾಮಿಗಳು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸೊ ಅಲ್ಲಿಗೆ ಕಣ್ಣಿನ ಪರೆಯಿಂದ ಎರಡನೇ ಚಂದ್ರ ಇರುವಂತೆ ಇದ್ದಾನೆ ಎಂಬ ವ್ಯವಹಾರದಂತೆಯೋ ವ್ಯಾವಹಾರಿಕವಾಗಿ ಆಗಿರುವ ಶಬ್ದ ಪ್ರಯೋಗವೇ ಹೊರತು ಪರಮಾರ್ಥವಾಗಿ ಭೇದವೇನಿರೋದಿಲ್ಲ. ಹೇಗೆ ಚಂದ್ರನಲ್ಲಿ ಆ ಡಿಫೆಕ್ಟ್ ಇರೋದಿಲ್ವೋ, ಚಂದ್ರ ಹೇಗಿರ್ತಾನೋ ಹಾಗೆ ಇರ್ತಾನೋ, ಹಾಗೆ ನಮ್ಮ ನಿಜವಾದ ಹಿಂದಡಿಕೆಯಾಗಿರೋ ಪರಮಾತ್ಮ ಆತ್ಮನಲ್ಲಿ ಡಿಫೆಕ್ಟ್ ಇರೋದಿಲ್ಲ. ಅದರಿಂದ ಅವನು ಹೇಗಿದ್ದರೆ ಹಾಗೇ ಇರ್ತಾರೆ. ಹಾಗೆ ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಕೋಲು ಇದೆ ಅಂತ ಇಟ್ಕೊಳ್ರಿ. ಆ ಕೋಲು ಪಕ್ಕದಲ್ಲಿ ದೊಡ್ಡ ಕೋಲಿದೆ. ಈಗ ಕೋಲ್ ನಾನು ಚಿಕ್ಕದು ಮಾಡಬೇಕು ಅಂದರೆ, ಕಟ್ ಮಾಡಬಾರ್ದು ಅಂತಂದ್ರೆ ಅದರ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಕೋಲ್ ಇಡ್ರಿ, ಆಗೋಯ್ತು ಅಷ್ಟೇ ಅಲ್ವಾ? ಹಾಗೆ ಒಂದು ಕೋಲು ಇನ್ನೊಂದಕ್ಕಿಂತ ಸಣ್ಣದು ಅಥವಾ ದೊಡ್ಡದು ಎಂಬ ವ್ಯವಹಾರದಂತೆ ಇದು ಆಪೇಕ್ಷಿಕ, ರಿಲೇಟಿವ್ಲಿ ಹೊರತು ವಸ್ತುವಿನಲ್ಲಿ ನಿಜವಾಗಿ ಏನು ಬದಲಾವಣೆ ಆಗಿರೋದಿಲ್ಲ. ಹಾಗೆ ಸೊ ಈ ಕೋಲಿಗೆ ಹೋಲಿಸಿ ಅದು ದೊಡ್ಡದು, ಅದಕ್ಕೆ ಹೋಲಿಸಿ ಇದು ಚಿಕ್ಕದು ಅಂತ ನಾವು ಹೇಗೆ ಹೇಳ್ತೀವೋ ಹಾಗೆ ಒಂದು ಸುಮ್ಮನೆ ಒಂದು ಕ್ವಿಜ್ ಇದ್ದಂಗೆ. ಸೊ ಯಾರೋ ಏನೋ ಹೇಳಿದ್ರಂತೆ, ಅಲ್ಲಿ ಎರಡು ಕೋಲುಗಳಿತ್ತು, ಒಂದು ದೊಡ್ಡದಾಗಿತ್ತು. ಅದನ್ನು ಹೇಳಿದ್ರಂತೆ, ನೀವು ಇದನ್ನು ಕಟ್ ಮಾಡಬಾರ್ದು, ಚಿಕ್ಕದಾಗಿ ತೋರಿಸ್ಬೇಕು ಅಂತ. ಹೆಂಗೆ ಮಾಡೋದು? ಅದನ್ನು ಮುಟ್ಟಬಾರ್ದಂತೆ. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಕೋಲಿತ್ತು, ಅದನ್ನು ಪಕ್ಕದಲ್ಲಿಟ್ಟ, ನೋಡ್ರಿ ಹಿಂಗಿರುತ್ತೆ ಅಂತ ತೋರಿಸ್ದ ಅಷ್ಟೆ. ಹಾಗೆ ಇವೆಲ್ಲ ರಿಲೇಟಿವ್ ಟರ್ಮು. ಈ ಚಿಕ್ಕದಕ್ಕೆ ಹೋಲಿಸಿ ದೊಡ್ಡದು ಅಂತ, ದೊಡ್ಡದಕ್ಕೆ ಹೋಲಿಸಿ ಇದನ್ನು ಚಿಕ್ಕದು ಅಂತ ನಾವು ಕರಿತೀವಲ್ಲ, ಹಾಗೆ ನಾವು ಹ್ಯಾಪಿ ಅನಾಲಿಸಿಸ್ ಅಥವಾ ಇದರಲ್ಲೂ ಕೂಡ ಹೇಳ್ತಾ ಇರ್ತೀವಿ, ಸುಖ ಅಂತಂದರೆ ಏನು ಅಂತ. ಆ ದುಃಖ ಸುಖ ಅನ್ನೋದು ಇದೆ, ರಿಲೇಟಿವಿಟಿ. ಅದು ರಿಲೇಟಿವ್ ಟರ್ಮ್ ಅಂತ ಹೇಳ್ತೀವಿ. ನಿಜವಾಗ್ಲೂ ಅದೇನು ಆ ಥರ ಆಗಿರಲ್ಲ. ನಮಗೆ ಮೊದಲು ಸುಖವಾಗಿದ್ದಿದ್ದು ಆಮೇಲೆ ದುಃಖವಾಗಿ ತೋರೋಕ್ಕೆ ಶುರುವಾಗುತ್ತೆ ಅಷ್ಟೇ. ಆದ್ದರಿಂದ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ ಸ್ಪಷ್ಟವಾಗಿ ಅದು ಅರ್ಥ ಆಗುತ್ತೆ. ಹೀಗೆ ಅದೇ ರೀತಿ ಈಶ್ವರತ್ವ, ಈಶಿತವ್ಯತ್ವ, ಜೀವತ್ವ ಎಂಬ ಧರ್ಮವೇನು ಬಂದಿರೋದಿಲ್ಲ. ಇವೆಲ್ಲ ಯಾವುದು ಬಂದಿರೋದಿಲ್ಲ ಅಂತ ಅಂದರೆ, ಆತ್ಮನಿಗೆ ನಾವು ಬೇಕಾದಷ್ಟು ಹೇಳ್ತೀವಿ, ಸಾಕ್ಷಿ,
ಚೇತನ, ಆತ್ಮ, ಬ್ರಹ್ಮ, ಇರವು, ಅರಿವು, ಆನಂದ ಹೀಗೆಲ್ಲ ಬೇಕಾದಷ್ಟು ಹೇಳ್ತೀವಿ. ಆತ್ಮನಲ್ಲಿ ಅವು ಇಲ್ವೇ ಇಲ್ಲ. ನಮಗೆ ಅದನ್ನು ಅರ್ಥ ಮಾಡಿಸೋದಕ್ಕೋಸ್ಕರ ಅಲ್ಲ ಇದು ಅಂತ ಹೇಳೋದಕ್ಕೋಸ್ಕರ ನಾವು ಇವುಗಳನ್ನೆಲ್ಲ ಉಪಯೋಗಿಸ್ಬೇಕಾಗುತ್ತೆ. ಸೊ ಕಾರ್ಯಕಾರಣ, ಕಾರ್ಯಕರಣ, ಕಾರ್ಯಕಾರಣ ಎಲ್ಲ ಹೇಳಬೇಕಾಗಿದ್ದರೆ ಅದಕ್ಕೋಸ್ಕರ. ಅದೇ ರೀತಿ ಈ ಜೀವಪ್ಪ, ಉಪಾಧಿ, ಇವೆಲ್ಲ ಈಶ್ವರ, ಈಶಿತವ್ಯ ಇವೆಲ್ಲ ನಮ್ಗೆ ಅರ್ಥ ಆಗೋದಕ್ಕೋಸ್ಕರ ಇವೆಲ್ಲ ಹೇಳ್ತಾರೆ ಅಷ್ಟೇ ಹೊರತು ಆ ಥರದ್ದು ಅದರಲ್ಲಿ ಏನು ಇರೋದಿಲ್ಲ ಅಂತ. ಸೊ ಅದಕ್ಕೆ ಹೇಳಿದ್ವಲ್ಲ, ಆತ್ಮನಲ್ಲಿ ಸಾಕ್ಷಿ, ಸಾಕ್ಷ್ಯ ಎಲ್ಲಿದೆ? ಎಲ್ಲಿದೆ? ಇಲ್ವೇ ಇಲ್ಲ. ಈ ಪ್ರಪಂಚದ ದೃಷ್ಟಿಯಿಂದ ಅವನನ್ನು ಸಾಕ್ಷಿ ಅಂತ ಕರೆದು ಈ ಪ್ರಪಂಚವನ್ನ ಸಾಕ್ಷ್ಯ, ಅವನ ಸಬ್ಜೆಕ್ಟ್, ಇದನ್ನು ಆಬ್ಜೆಕ್ಟ್ ಅಂತ ಕರಿತೀವಿ. ನೀವು ತತ್ವದಲ್ಲಿ ಕಂಡುಕೊಂಡಾಗ ಅದೇ ಆ ಪ್ರಶ್ನೆನೇ ಬರೋದಿಲ್ಲ, ಸಾಕ್ಷಿ ಸಾಕ್ಷ್ಯ ಅಂತ. ಹಾಗೆ ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು, ಜೈ ಶ್ರೀರಾಮ್.